ಹಾಯ್ ಗೈಸ್, ಇವತ್ತು ನೋಡ್ತಿರೋ ಮೂವಿ ಅದಂದ್ರೆ ಸ್ಕೂಲ್ ಲೈಫ್ ಲವ್ ಸ್ಟೋರಿ. ಇದು ನೋಡಕ್ ಚೆನ್ನಾಗಿತ್ತು. ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಒಂದು ಲವ್ ಸ್ಟೋರಿ. ಮೂವಿ ಹೆಸರು ನಾ ಹೇಳಕ್ಕಾಗಲ್ಲ, ಹೇಳಿದ್ರೆ ಕಾಪಿರೈಟ್ ಪ್ರಾಬ್ಲಮ್. ಬೇಕಾದ್ರೆ ಫಸ್ಟ್ ಕಾಮೆಂಟ್ ಲಿ ಹಾಕಿರ್ತೀನಿ. ಒನ್ ಲೈನರ್ ಅಂದ್ರೆ ಇದನ್ನ ಒನ್ ಲೈನರ್ ಹೇಳದೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಗಂಟ 2 ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಗೆ ನೋಡಿದಾಗ ಏನಪ್ಪ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನಾನು ಇದ್ರ ಬಗ್ಗೆ ಸ್ಪಾಯಿಲ್ ಮಾಡದೆ ಹಂಗೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಚಾನಲ್ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡ್ಲಿ ಏನಾದ್ರು ಮಾಡ್ಲಿ. ಆಮೇಲೆ ಲೈಕ್ ಕೊಟ್ರೆ ಕಮೆಂಟ್ ಸೆಕ್ಷನ್ ಹೈಪ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸ್ವಲ್ಪ ಕೊಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಲಿ ನಮ್ ಸ್ಟೋರಿ ಹೀರೋಯಿನ್ ತೋರಿಸ್ತಾರೆ. ಅವಳ ಪಾಡಿಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಆ ಬಸ್ ಅಲ್ಲಿ ಕೂಡ ನಮ್ ಹೀರೋನು ಇರ್ತಾನೆ. ಇಬ್ರು ನಿಂತಿರ್ತಾರೆ, ಒಬ್ರಿಗೊಬ್ರು ನೋಡ್ಕೊಂತಾರೆ. ಬಟ್ ರಿಯಾಕ್ಷನ್ ಇಲ್ಲ, ಯಾಕಂದ್ರೆ ಯಾರಿಗೂ ಪರಿಚಯ ಇಲ್ಲ. ಪರಿಚಯ ಇಲ್ದೇ ಇರೋದ್ರಿಂದ ಅವ್ರಿಬ್ರು ಮಾತಾಡಲ್ಲ. ಬಟ್ ಅದೇ ಬ್ರೇಕ್ ಹಾಕ್ತಾರ. ಬ್ರೇಕ್ ಹಾಕಿದ್ದೆ ಎಲ್ಲ ಬಿದ್ದೋಗ್ತಿರ್ತಾರೆ. ಹೀರೋನು ಹಿಡ್ಕೊಳಕ್ ಹೋಗ್ತಾನೆ. ಹಿಡ್ಕೊಳಕ್ ಹೋದವನು ಟಚ್ ಮಾಡ್ಬೇಕಾಗತ್ತೆ ಅಂದ್ಬಿಟ್ಟು ಕೂದಲು ಹಿಡ್ಕೊಂಡ್ಬಿಡ್ತಾನೆ, ತಲೆ ಕೂದಲನ್ನ. ಬಟ್ ಪಾಪ ವಿಯರ್ಡ್ ಅನ್ಸ್ಬಿಡುತ್ತೆ. ಸಾರಿ ಅಂತ ಹೇಳ್ತಾನೆ. ಬಟ್ ಅವಳ ರಿಯಾಕ್ಷನ್ ಕೊಡಲ್ಲ, ಏನು ಮಾತಾಡದೆ ಸೈಲೆಂಟ್ ನಿಂತ್ಕೊಂಡ್ಬಿಡ್ತಾಳೆ. ಇವ್ನು ಪಾಪ ಅನ್ಸುತ್ತೆ, ಬಟ್ ಏನು ಮಾತಾಡಕ್ ಆಗಲ್ಲ. ಆಮೇಲೆ ಸ್ಕೂಲ್ಗೆ ಬರ್ತಾನೆ. ಸ್ಕೂಲ್ಗೆ ಬಂದ್ರೆ ಅಲ್ಲಿ ಕೂತ್ಕೊಂಡ್ರ ಡೆಸ್ಮೇಟ್ ಇರ್ತಾನಲ್ಲ, ಅವ್ನ ಪಕ್ಕ ಒಬ್ಬ ಗುಂಡ್ ಒಂದ್ ಹುಡುಗ ಇರ್ತಾನೆ. ಇವ್ನ್ ಟೇಬಲ್ ನ ಫುಲ್ ಗಲೀಜ್ ಮಾಡಿರ್ತಾರೆ. ಆ ಗಲೀಜ್ ಮಾಡಿರೋದ್ನ ಆ ಹುಡುಗ ಒರೆಸ್ತಾ ಇರ್ತಾನೆ. ಇವ್ನು ಹೋಗ್ಬಿಟ್ಟು ಕೂತ್ಕೊಂತಾನೆ. ಯಾರು ಗಲೀಜ್ ಮಾಡಿದವ್ರು ಅಂದ್ರೆ ಅವ್ನು ಏನು ಹೇಳೋದಿಲ್ಲ. ಏನ್ ಮಾಡ್ತಾನೆ, ಅವ್ನ್ಗೆ ಯಾರಿಗೂ ಗೊತ್ತಾಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಪಕ್ಕದ ಡಿಪಾರ್ಟ್ಮೆಂಟ್ ಹೋಗ್ತಾನೆ. ಅಲ್ಲೊಂದ್ 4-5 ಜನ ಗ್ಯಾಂಗ್ ಇರುತ್ತೆ. ಅದೇ ಗೊತ್ತಲ್ಲ, ಸ್ಕೂಲಲ್ಲೆಲ್ಲ ರೌಡಿಜಮ್ ಮಾಡ್ಕೊಂತಿರ್ತಾ ಇರ್ತಾರ, ಆ ತರ ಗ್ಯಾಂಗು. ಅದಲ್ಲೊಬ್ಬ ತುಂಬಾ ಮಾತಾಡ್ತಿರ್ತಾನೆ. ನನ್ ಟೇಬಲ್ ನ ಗಲೀಜ್ ಮಾಡ್ದ ನೀನೇನ ಅಂತ ಕೇಳಿದ್ರೆ ನಾನೇನೆ ಅಂತ. ಯಾಕೆ ಅಂದ್ರೆ ಸುಮ್ನೆ ಬೋರ್ ಆಗ್ತಿತ್ತು ಮಾಡ್ದೆ ಅಂತಾನೆ. ಇನ್ಮೇಲೆ ಮಾಡ್ಬೇಡ ಅಂತ. ಏನಕ್ ಮಾಡ್ಬಾರ್ದು ಅಂತ ಅವ್ನ್ ಕೇಳ್ತಾನೆ. ಕೇಳ್ತಿರ್ಬೇಕಾರೆ ಈ ತರ ಹುಡ್ಗಂಗು ತೊಂದ್ರೆ ಕೊಡೋದು, ಟೇಬಲ್ ಕ್ಲೀನ್ ಮಾಡೋದು, ಇದೆಲ್ಲ ಮಾಡೋದ್ ಬೇಡ, ಗಲೀಜ್ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ಕಂಡೀಷನ್ ಹೇಳ್ತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ನೀ ಈ ತರ ಸ್ಟಾಪ್ ಮಾಡ್ಬೇಕು ಅಂದ್ರೆ ಆ ಹುಡ್ಗಿ ಇದ್ದಾಳಲ್ಲ, ಅವಳು ಪ್ರಪೋಸ್ ಮಾಡು, ನಾನ್ ಮಾಡಲ್ಲ ಅಂತಾನೆ. ಏನು ಆ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾ? ಅದಕ್ಕೂ ಸಂಬಂಧ ಏನು ಅಂದ್ರೆ, ಬಟ್ ಹೀರೋ ಅವ್ನ್ ಮಾತು ಕೇಳಲ್ಲ. ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಅವ್ನ ಟೇಬಲ್ ಲಿ. ಬಟ್ ಇವ್ರು ಬಿಡಂಗೆ ಕಾಣಲ್ಲ. ಬಂದ್ಬಿಟ್ಟು ಮತ್ತೆ ರ್ಯಾಗ್ ಮಾಡ್ತಿರ್ತಾರೆ. ಇವ್ ನೋಡಗಂಟ ನೋಡ್ಬಿಟ್ಟು ಏನಿವಾಗ ಅವ್ನಿಗೆ ಪ್ರಪೋಸ್ ಮಾಡ್ಬೇಕಷ್ಟೇ ತಾನೆ, ಬಿಡು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ನಿಜಾಲು ಮಾಡೇ ಬಿಡ್ತಾನೆ ಅನ್ಸುತ್ತೆ. ಆ ಹುಡ್ಗಿ ಯಾರು ಅಲ್ಲ, ನಮ್ ಸ್ಟೋರಿ ಹೀರೋಯಿನ್. ಅವಳು ಅಲ್ಲಿ ನಿಂತಿರ್ತಾಳ, ಅವಳ ಪಾಡು ಫೋನ್ ನೋಡ್ಕೊಂಡು ನೋಡ್ತಾನೆ. ಎಲ್ಲಾರ್ಗು ಸಾಕು. ಅವನೇನ್ ತಿಳ್ಕೊತಾನೆ, ಅವಳು ರಿಜೆಕ್ಟ್ ಮಾಡ್ತಾಳೆ ಅಂತ ತಿಳ್ಕೊಂತಾನೆ. ಬಟ್ ಆದ್ರೆ ಹೋಗ್ಬಿಟ್ಟು ಡೇಟ್ ಬರ್ತೀಯಾ ಹೋಗೋಣ ಅಂತಾನೆ. ಅವಳು ಏನು ಯೋಚನೆ ಮಾಡಲ್ಲ, ಸ್ವಲ್ಪ ಮುಖ ನೋಡ್ತಾಳೆ. ಇವನು ಸರಿ ಬೈತಾಳೆ ಈಗ ಅಂದ್ಬಿಟ್ಟು, ಸರಿ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಹೋಗ್ತಿರ್ತಾನೆ. ಸರಿ ಆಯ್ತು ಅಂತಾಳೆ. ಏನು ಅಂದ್ಬಿಟ್ಟು ಶಾಕ್ ಆದ್ರೆ ಹೋಗೋಣ, ಟ್ರೈ ಮಾಡೋಣ, ಸ್ಕೂಲ್ ಆದ್ಮೇಲೆ ಒಂದ್ ಸಿಗು ಆಯ್ತಾ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಎಲ್ಲಾರ್ಗು ಶಾಕು. ಇದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾನೊಬ್ಬ. ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ. ಅದ್ರಲ್ಲಿ ಹೀರೋಗಿ ಶಾಕು. ಯಾಕಂದ್ರೆ ಹುಡುಗಿ ರಿಜೆಕ್ಟ್ ಮಾಡ್ತಾಳೆ ಅಂದ್ರೆ ರಿಜೆಕ್ಟೇ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲು. ಇವ್ಗೆ ಏನ್ ನಡೀತದೆ ಅಂತಾನೆ ಅರ್ಥ ಆಗ್ತಿಲ್ಲ. ಸರಿ ಏನ್ ಮಾಡೋದು, ಅದೊಂದು ಟಾಪಿಕ್ ಅಷ್ಟೇ ಅಂದ್ಬಿಟ್ಟು ಅವ್ನ ಪಾಡಿಗೆ ಒಂದು ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ಬೇಕಾರೆ ಕರೆಕ್ಟ್ ಅವಳು ಬರ್ತಾಳೆ. ಬಂದ್ ಕೂತ್ಕೊಂಡ್ಬಿಟ್ಟು ಏನು ಮಾತಾಡಲ್ಲ. ಹೀರೋನು ನೋಡ್ತಿರ್ತಾನೆ. ನನ್ನ ಹೆಸರು ಕಿಮ್ ಅಂತ ಅವನು ಹೆಸರು ಹೇಳ್ಕೊಂತಾನೆ. ಅವಳ ಹೆಸರು ಹೇಳ್ಕೊಂತಾಳೆ. ಅವಳ ಹೆಸರು ಹೇಳ್ತಾಳೆ ಸೋಯುನ್ ಅಂತ. ಇಬ್ರು ಮಾತಾಡ್ಕೊಂತ, ಸರಿ ನಿನ್ ಹೆಸರು ಜಿನ್ ಕಿಮ್ ಅಂತ, ನನ್ನ ಹೆಸರು ಸೋಯುನ್ ಅಂತ. ಓಕೆ ಅಂದ್ಬಿಟ್ಟು ನೀನ್ ನನ್ ಬಾಯ್ ಫ್ರೆಂಡ್ ಅಲ್ವಾ ಅಂದ್ಬಿಟ್ಟು ನಂಬರ್ ಕೊಡು, ನಿನ್ ಫೋನ್ ನಂಬರ್ ಕೊಡು ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ಟು ಅವ್ಳ ಫೋನ್ ಎಲ್ಲ ಟೈಪ್ ಮಾಡಿ ನಂಬರ್ ಇಸ್ಕೊಂಡ್ಬಿಟ್ಟು ಬಾಯ್ ಫ್ರೆಂಡ್ ಅಂತ ಸೇವ್ ಮಾಡ್ಕೋತಿರ್ತಾಳೆ. ಅವ್ನ್ಗೆ ಅರ್ಥನೇ ಆಗಲ್ಲ, ಏನ್ ಬಾಯ್ ಫ್ರೆಂಡ್ ಅಂತ ಸೇವ್ ಮಾಡ್ತಿದ್ಯಾ ಅಂದಾಗ, ನೀನ್ ತಾನೇ ಡೇಟ್ ಮಾಡೋಣ ಅಂತ ಕೇಳಿದ್ದು, ಸೊ ಅದಕ್ಕೆ ನಾನು ಸೇವ್ ಮಾಡ್ಕೊಳ್ಳೋದು ಏನ್ ತಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹಂಗಲ್ಲ, ಅವ್ನು ನನ್ನ ಫ್ರೆಂಡ್ಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ರು, ಅದಲ್ದೆ ನನ್ನ ಟೇಬಲ್ ಮೇಲೆಲ್ಲ ಗಲೀಜ್ ಮಾಡಿದ್ರು. ನಾನು ಹೋಗಿ ಕೇಳ್ದೆ, ಅವರು ನಿನ್ನ ಡೇಟ್ ಮಾಡಕ್ ಕೇಳಿದ್ರೆ ನಾನು ನಿನ್ಗೆ ಪ್ರಾಬ್ಲಮ್ ಕೊಡಲ್ಲ ಅಂತ ಹೇಳಿದ್ರು. ನಾನು ಹಂಗೆ ಅನ್ಕೊಂಡು ಹೋಗಿ ಕೇಳ್ಬಿಟ್ಟೆ, ನೀನ್ ರಿಜೆಕ್ಟ್ ಮಾಡ್ತೀಯ ಅಂದ್ರೆ ನೀವ್ ಒಪ್ಕೊಂಡ್ಬಿಟ್ಟೆ. ಅದಕ್ಕೇನಾಯ್ತು ಈಗ, ಏನ್ ಪ್ರಾಬ್ಲಮ್ ಇಲ್ಲ, ಡೇಟ್ ಮಾಡೋಣ. ಏನಂದ್ರೆ ಸ್ಕೂಲಿಂದ ಹೊರಗಡೆನೆ ಇಲ್ಲ. 3 ರೂಲ್ಸ್. ಯಾವತ್ತು ಫೀಲಿಂಗ್ ನ ಜಾಸ್ತಿ ಮಾಡ್ಕೋಬಾರ್ದು, ಆಮೇಲೆ ಜಾಸ್ತಿ ಮಾತಾಡ್ಬಾರ್ದು, ಏನೇ ಇದ್ರು ಸ್ಕೂಲಿಂದ ಹೊರಗಡೆನೆ ಇರ್ಬೇಕು ಅಂತಾಳೆ. ಇವನಿಗೆ ಏನ್ ಮಾತಾಡಕ್ಕೂ ಟೈಮ್ ಕೊಡಲ್ಲ. ಸರಿ ನಡಿ ಹೋಗೋಣ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಬಟ್ ಹೀರೋಗೆ ಅರ್ಥ ಆಗದೆ ಓಡೋಗ್ತಾನೆ ಜೊತೆಲೆ. ಸರಿ ಅಂದ್ಬಿಟ್ಟು ಅಲ್ಲೋದ್ರೆ ಅಲ್ಲಿ ತುಂಬಾ ಕ್ವಶನ್ ಕೇಳ್ತಿರ್ತಾಳೆ. ನಿನ್ಗೆ ಏನ್ ಇಷ್ಟ, ಯಾವ ತಿಂಡಿ ಇಷ್ಟ, ಸ್ಪೋರ್ಟ್ಸ್ ಇಷ್ಟನಾ, ಮೂವಿ ಇಷ್ಟನಾ ಅಂತ, ಹಾಡ್ ಇಷ್ಟನಾ, ಎಲ್ಲಾನೇ ಕೇಳ್ತಾ ಇರ್ತಾಳೆ. ಅವ್ನು ಒಂದೊಂದಕ್ಕೂ ಆನ್ಸರ್ ಮಾಡ್ಕೊಂಡ್ ಬಂದ್ರೆ ಎಲ್ಲಾನು ಫೋನ್ ಆಡ್ ಮಾಡ್ಕೊಂತಿರ್ತಾಳೆ. ಇವ್ನು ಕೇಳ್ತಾನೆ ಏನಕ್ಕೆ ಆಡ್ ಮಾಡ್ಕೊತಿದ್ಯಾ ಅಂದ್ರೆ ಅವಳು ಹೇಳಲ್ಲ. ಮತ್ತೆ ಯಾವ್ದೋ ಒಂದು ಫುಡ್ ಬಗ್ಗೆ ಕೇಳಿದ್ರೆ, ಆ ಫುಡ್ ನನಗೆ ತುಂಬಾ ಇಷ್ಟ, ನಿಂಗೆ ಇಷ್ಟನಾ ಅಂದ್ರೆ ಅದಾ ನನ್ಗೆ ಅಲರ್ಜಿ ಅಂತಾನೆ. ಅಲರ್ಜಿನ ಅಯ್ಯೋ ಅಂತ ಅಂದ್ಬಿಟ್ಟು ಮತ್ತೆ ಬರ್ಕೊಂತಾಳೆ. ಎಲ್ಲಾನು ಬರ್ಕೊಂತಿರ್ತಾಳೆ. ಅದಾದ್ಮೇಲೆ ಬಸ್ ಬರುತ್ತೆ, ಹತ್ಕೊಂತಾರೆ. ಇಬ್ರು ಕೂತ್ಕೋಬೇಕಾದ್ರೆ ಅವನು ನಿಂತಿರ್ತಾನೆ ಕೂತ್ಕೊಳ್ದೆ ಪಕ್ಕದಲ್ಲಿ. ಅವ್ನು ಅವಳೆ ಕರೆದ್ಬಿಟ್ಟು ಕೂತ್ಕೊಂತಾಳೆ. ಸರಿ ಅವಳೆ ಕರಿತಾಳೆ ಅಂದ್ಬಿಟ್ಟು ಅವ್ರು ಪಕ್ಕ ಕೂತ್ಕೊಂಡ್ರೆ ಅವ್ನು ಮಾತಾಡ್ತಾನೆ ಬರ್ತಿರ್ತಾಳೆ. ಅವಳು ಜಾಸ್ತಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಳೆ, ಯಾವ ಹಾಡ್ ಇಷ್ಟ ಅಂತ. ಇವ್ನು ಕೇಳಿದ್ರೆ ಯಾವ್ದೋ ಒಂದು ಹಾಡ್ ಇಷ್ಟ ಅಂತಂದ್ರೆ ಆ ಹಾಡ್ ಬಗ್ಗೆ ನಾನು ಕೇಳ್ಬೇಕು ಅಂದ್ಬಿಟ್ಟು, ಅದೇನು ಅಂತ ಇಂಪಾರ್ಟೆಂಟ್ ಇಲ್ಲ ಅಂತ ಅವ್ನಂದ್ರು. ಇಲ್ಲ ನಾನು ಕೇಳ್ತೀನಿ ಅಂದ್ಬಿಟ್ಟು ಅದನ್ನ ಬರ್ಕೊಂತಾಳೆ. ಅದನ್ನು ಬರ್ಕೊಂತಾಳೆ. ಸ್ಪೋರ್ಟ್ಸ್ ಅಲ್ಲಿ ಏನ್ ಇಷ್ಟ ಅಂದ್ರೆ ನಂಗೆ ಸ್ಪೋರ್ಟ್ಸ್ ಇಷ್ಟ ಇಲ್ಲ ಅಂತಾನೆ. ಯಾಕೆ ಅಂದ್ರೆ ಸ್ವೆಟ್ ಬರುತ್ತೆ, ಅದ್ ನಂಗೆ ಇಷ್ಟ ಆಗಲ್ಲ, ನಾನು ಸ್ವಲ್ಪ ಹೈಜಿನಿಕ್ ಅಂತಾನೆ. ಅಂದ್ರೆ ಸ್ವಲ್ಪ ನೀಟ್ನೆಸ್ ಜಾಸ್ತಿ, ಅದರಿಂದ ಇದು ನಂಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ನಗ್ಬಿಡ್ತಾಳೆ. ಅದೇ ನಗ್ತಿದ್ಯಾ ಅಂದ್ರೆ ಅದು ನೀ ಹೇಳಿದ್ ನೋಡ್ಬಿಟ್ಟು ನಗು ಬಂತು ಅಂದ್ಬಿಟ್ಟು ನಗ್ತಾ ಇರ್ತಾಳೆ.
ಇರ್ತಾಳೆ. ಅದಾದ್ಮೇಲೆ ಅವ್ರ ಸ್ಟಾಪ್ ಬರುತ್ತೆ, ಇಬ್ರು ಇಳ್ಕೊಂಡ್ ಹೋಗ್ತಾರೆ. ಇಳ್ಕೊಂಡ್ ಹೋದ್ಮೇಲೆ ಹೀರೋ ಮನೆಗ್ ಬರ್ತಾನೆ. ಮನೆಗ್ ಬಂದ್ರೆ ಅವ್ರ ಅಮ್ಮ ಇಲ್ಲ, ಹೀರೋಗೆ ತೀರೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಇವನೇ ಅಡ್ಗೆ ಮಾಡೋದು, ಯಾಕಂದ್ರೆ ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗ್ತಾರಲ್ಲ. ಅವ್ರ ಅಪ್ಪ ಒಂದು ಫೇಮಸ್ ಆಗಿರೋ ಫೋಟೋಗ್ರಾಫರ್. ಸೊ ಅದರಿಂದ ಇವನು ಅಡ್ಗೆ ಮಾಡಿ ಇಟ್ಟಿರ್ತಾನೆ. ಅವ್ರ ಅಪ್ಪ ಕರೆಕ್ಟ್ ಬಂದಾಗ ಏನ್ ಮಾಡ್ತಿದ್ಯಾ ಅಂದಾಗ, ಜಾಸ್ತಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಹೈಟ್ ಕಮ್ಮಿ ಆಗ್ಬಿಡುತ್ತೆ ಅಂತ ಅವ್ರ ಅಪ್ಪ ಹೇಳ್ತಾರೆ. ನಿಮ್ಗಿಂತ ಉದ್ದಾನೇ ಇದೀನಿ, ಸುಮ್ನಿದೆ ಅಂತಾನೆ ಅವನು. ಸ್ವಲ್ಪ ಕ್ಯಾಶುವಲ್ ಆಗಿರ್ತಾರೆ ಅಪ್ಪ ಮಗ, ಜಾಸ್ತಿ ತುಂಬಾ ಪ್ರೀತಿ ತೋರ್ಸಲ್ಲ, ತುಂಬಾ ಜಗಳನೂ ಆಡಲ್ಲ, ಆ ತರ ಕ್ಯಾಟಗರಿ. ಒಬ್ರಿಗೊಬ್ರು ಬಿಟ್ಟಿಡಕ್ಕಾಗಲ್ಲ ಅನ್ನೋದ ತುಂಬಾ ಅರ್ಥ ಚೆನ್ನಾಗಿ ಅರ್ಥಾಗುತ್ತೆ. ಅಡಿಗೆ ಮಾಡಿ ಇಟ್ಟಿದೀನಿ ಅಂದ್ರೆ ಅಯ್ಯೋ ನಾ ಹೊರಗಡೆ ತಿಂದೆ ಅಂತಾನೆ. ಇವ್ ಬೈಯಕ್ ಬಂದ್ರೆ ಇಲ್ಲ 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 ಒಂದ್ ನಿಮಿಷ ಇರು, ನಾನ್ ಬೆಳಗ್ಗೆ ತಿನ್ಕೋತೀನಿ, ತಲೆ ಕೆಡ್ಸ್ಕೊಂಬೇಡ ಆಯ್ತಾ, ಅದ್ ಅಲ್ಲೇ ಇಟ್ಬಿಡು ಓಕೆ ಅಂತ ಅನ್ಬಿಟ್ಟು, ಸರಿ ನಂಗೆ ನಿದ್ದೆ ಬರ್ತಿದೆ ಹೋಗಿ ಮನಿಕೋತೀನಿ ಅಂದ್ಬಿಟ್ಟು ಅವ್ರ ಅಪ್ಪ ಹೋಗ್ಬಿಡ್ತಾರೆ. ನೀನು ಮನಿಕೊಂಡ್ಬಿಟ್ಟು ಇವನು ಹೋಗಿ ಮನಿಕೊಂತಾನೆ. ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಅವ್ನ್ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಅವ್ನ್ ಲಂಚ್ ಟೈಮ್ ಬರುತ್ತೆ, ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಅವ್ನ್ ಲಂಚ್ ಪ್ಲೇಟ್ ಇಟ್ಕೊಂಡ್ ಬರ್ಬೇಕಾದ್ರೆ ಅವ್ಳು ನೋಡ್ತಾನೆ, ಮಾತಾಡ್ಸೋಣ ಅಂತ ಕೈ ಎತ್ತಾನೆ. ಬಟ್ ಆದ್ರೆ ಅವಳು ಹೇಳಿರ್ತಾಳಲ್ಲ ನಂಬರ್ 2 ಸ್ಕೂಲ್ ಇಂದ ಹೊರಗಡೆ ಮಾತಾಡ್ಬೇಕು ಅಂತ. ಸೊ ಅದರಿಂದ ಏನ್ ಮಾಡ್ಕೊಂತಾನೆ, ಮಾತಾಡೋದ್ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ದೂರ ಹೋಗ್ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಜೊತೆನೆ ಒಬ್ಬ ಫ್ರೆಂಡ್ ಇರ್ತಾಳೆ, ಅವಳು ಬರ್ತಾಳೆ. ಬಂದ್ಬಿಟ್ಟು ಹೀರೋ ಎಲ್ಲ ಹೋಗ್ತಿದ್ರೆ ಅವ್ನು ಹೋಗಕ್ಕೆ ಬಿಡಲ್ಲ, ದಾರಿನ ಬ್ಲಾಕ್ ಮಾಡ್ತಿರ್ತಾಳೆ. ಏನಾಯ್ತು ಅಂದ್ರೆ ನೀನು ಡೇಟ್ ಮಾಡ್ಬೇಡ ಅಂತಾನೆ. ಯಾರನ್ನ ಅಂದ್ರೆ ಹೀರೋಯಿನ್ ನ ಡೇಟ್ ಮಾಡ್ಬೇಡ ನನ್ನ ಫ್ರೆಂಡ್ ನ. ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ನೀನ್ ಮಾಡ್ಬಾರ್ದು ಅಂತ ಹೇಳ್ತಾಳೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಹೇಳೋದೇ ಇಲ್ಲ. ಸರ್ ನೀ ಯಾಕೆ ಡೇಟ್ ಮಾಡ್ತಿದ್ಯ ಅವಳನ್ನ, ನೀನ್ ಇಷ್ಟನೂ ಪಡಲ್ವಲ್ಲ ಅಂದ್ರೆ, ಇಲ್ಲ ಆತರ ಏನಿಲ್ಲ ನಿಂಗೆ ಹೇಳದ್ ನಾನು ಅಂತಾನೆ. ನಾನು ಅವಳ ಬಗ್ಗೆ ತಿಳ್ಕೊಬೇಕು ಜಾಸ್ತಿ ಅಂತ ಅವನಂತಾನೆ. ಆಗ ಸರಿ ನೀನ್ ನಂಬರ್ ಕೊಡು ಅಂತ ನಂಬರ್ ಇಸ್ಕೊಂತಾಳೆ. ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಇವಳು ಇಷ್ಟ ಪಡ್ತಿದ್ದಾಳೆ ಇವನ್ನ. ಇಲ್ಲಿ ಅವನು ರ್ಯಾಗ್ ಮಾಡಿದಿರೋ ಟೀಮ್ ಇದೆಯಲ್ಲ, ಆ ಟೀಮ್ ಎಲ್ಲ ಇವನ್ನ ನೋಡ್ತಾ ಇರ್ತೆ. ಈ ಲವ್ ಟ್ರಯಾಂಗ್ ನಡೀತಿದೆ, ಆ ಹುಡುಗಿ ಇವ್ನ ಇಷ್ಟ ಪಡ್ತಿದ್ಯೇನೋ ಅನ್ಕೊಂಡು ಎಲ್ಲ ರೇಗಿಸ್ತಾ ಇರ್ತಾರೆ. ಅದಾದ್ಮೇಲೆ ಮತ್ತೆ ಆ ಗುಂಡನ್ನ ಬುಕ್ ಇತ್ಕೊಂಡು ರ್ಯಾಗ್ ಮಾಡ್ತಿರ್ತಾರೆ. ಆವಾಗ ಫುಲ್ ಅವ್ನಿಗೆ ಬುಕ್ ಹೊಡೆದೇ ಆಟ ಆಡ್ತಿರ್ಬೇಕಾರೆ ಆ ಹುಡುಗ ಹೇಳಿದ್ನಲ್ಲ ಆ ಹುಡುಗನ್ ಡೇಟ್ ಮಾಡು ಅಂತ, ಅವನೇ ಹೆಲ್ಪ್ ಮಾಡ್ತಾನೆ. ಹೆಲ್ಪ್ ಮಾಡ್ಬಿಟ್ಟು ಬುಕ್ ಇಸ್ಕೊಟ್ಬಿಡ್ತಾನೆ. ಆಲ್ರೆಡಿ ಮಾತಾಡಿದೀವಲ್ಲ, ಅವನ ಹತ್ರ ಹೇಳಿದ ರೂಲ್ಸ್ ನ ಅವ್ನು ಫಾಲೋ ಮಾಡ್ದ. ಮತ್ತೆ ಅವನ್ನ ರ್ಯಾಗ್ ಮಾಡಕ್ ಆಗಲ್ಲ, ಬಿಟ್ಬಿಡಿ ಇದನ್ನ ಅಂತ ಅಂದ್ಬಿಟ್ಟು ಅವನೇ ಸ್ಟಾಪ್ ಮಾಡ್ತಾನೆ. ಅದಾದ್ಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಕರೆಕ್ಟ್ ಆಗಿ ಹೀರೋಯಿನ್ ಈಚೆ ಬರ್ತಾ ಇರ್ತಾಳ, ಹೀರೋನು ಅಲ್ಲೇ ವೇಟ್ ಮಾಡ್ತಿರ್ತಾನೆ. ಬಂದಾಗ ಅವ್ನ್ಗೆ ಏನ್ ಮಾತಾಡೋದು ಗೊತ್ತಿಲ್ಲ, ಇಂಟ್ರೋವರ್ಟ್ ಅನ್ಸುತ್ತೆ. ಆಗ ಅವಳು ಬಂದಿದ್ದೆ ಹತ್ರ ಬಂದ್ಬಿಟ್ಟು ಸ್ಮೆಲ್ ಮಾಡ್ತಿರ್ತಾಳೆ. ಏನಾಯ್ತು ಅಂದ್ರೆ ಇರು ಒಂದ್ ನಿಮಿಷ ಇರು ಅಂದ್ಬಿಟ್ಟು ಸ್ಮೆಲ್ ಮಾಡ್ತಿರ್ತಾಳೆ. ಏನಂದ್ರೆ ಹೀರೋ ಹಾಕೊಂಡಿರೋ ಪರ್ಫ್ಯೂಮ್ ನೋಡಕ್ ಚೆನ್ನಾಗಿ ಅನ್ಸುತ್ತೆ. ಆಗ ಯಾವ ಪರ್ಫ್ಯೂಮ್ ಹಾಕಿದ್ಯಾ, ಚೆನ್ನಾಗಿದೆ ಅಂತ. ಇದು ನಾನು ವಾಶ್ ಮಾಡಿದ್ನಲ್ಲ ಅದ್ರದ್ದು ಸ್ಮೆಲ್, ಪರ್ಫ್ಯೂಮ್ ಏನು ಹಾಕಿಲ್ಲ ಅಂತಾನೆ. ಹೌದಾ ಅಂದ್ಬಿಟ್ಟು ಸರಿ ಎಲ್ಲಾರು ಹೋಗೋಣ ಅಂದಾಗ ಎಲ್ಲಿಗೆ ಅಂದ್ರೆ ಬಾ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ. ಎಲ್ಲಿ ಅಂದ್ರೆ ಈ ಆಟ ಆಡೋದೆಲ್ಲ ಇರುತ್ತಲ್ಲ, ಅದೇ ಗೊಂಬೆ ಎಲ್ಲ ಎತ್ತಾಕ್ಬಿಟ್ರೆ ಒಂದ್ ಬಾಕ್ಸ್ ಒಳಗೆ ಗೇಮ್ ಎಲ್ಲ ಬರುತ್ತಲ್ಲ, ಸೊ ಅಂತ ಆಟಗಳಿಗೆಲ್ಲ ಹೋಗ್ಬಿಟ್ಟು ಆಟ ಆಡ್ತಿರ್ತಾರೆ. ಫಸ್ಟ್ ಸ್ವಲ್ಪ ಇವ್ರಿಗೆ ಹಾಕೋಡಾಗಿದ್ರು, ಆಮೇಲೆ ಸ್ವಲ್ಪ ಕ್ಲೋಸ್ ಆಗ್ತಾರೆ. ಹೀರೋ ಏನೇ ಮಾಡೋದು ಸ್ವಲ್ಪ ಸೈ ಟೈಪ್. ಅವಳು ನೋಡಿದ್ರೆ ಫುಲ್ ಜಾಲಿಯಾಗಿರ್ತಾಳೆ, ಫೋಟೋ ತಕ್ಕೋತಿರ್ತಾಳೆ ಎಲ್ಲಾನು. ಫೋಟೋ ತೆಗಿಬೇಡ ಅಂದ್ರು ನೀ ಬೇಕು ಅಂತ ಈಸಿ ಗೇಮ್ ಮಾಡ್ಬಿಟ್ಟ ಅಲ್ವಾ ಅಂತ ಅನ್ಕೊಂಡು ಅಂತ ರೇಗಿಸ್ತಿರ್ತಾಳೆ. ಎಲ್ಲ ಆದ್ಮೇಲೆ ಒಂದು ಚಿಕ್ಕಾಗಿರೋ ಒಂದು ಅಂಗಡಿಗೆ ಬರ್ತಾರೆ. ಅಲ್ಲಿ ನಾರ್ಮಲ್ ಆಗಿ ಫುಡ್ ಸಿಗುತ್ತೆ ಊಟ ಮಾಡಂಗೆ. ಅಲ್ಲಿ ನೂಡಲ್ಸ್ ಇರುತ್ತೆ, ಆ ನೂಡಲ್ಸ್ ತುಂಬಾ ಖಾರ, ಅವ್ರ ಕಡೆ ಸ್ವಲ್ಪ ಖಾರ ಜಾಸ್ತಿ. ಅದನ್ನ ತೋರಿಸ್ಬಿಟ್ಟು ತಿನ್ಬೇಕಂದ್ರೆ ಹೀರೋ ಎದುರ್ಕೋತಿರ್ತಾನೆ. ಏನಕ್ಕೆ ಅಂದ್ರೆ ಭಯಂಕರ ಖಾರ ಇರುತ್ತೆ, ತಿನ್ನಕಂತೂ ಆಗೋದೇ ಇಲ್ಲ. ನೀವು ಎದುರ್ಕೊಳ್ಳೋದು ನೋಡ್ಬಿಟ್ಟು ಬೇಡ ತಿನ್ಬೇಡ ಅಂತಂದ್ರು ಅವನು ತಿನ್ನೋದಲ್ದಿ ಇವನು ತಿನ್ಸ್ಬಿಡ್ತಾಳೆ. ಇವ್ನು ತಿನ್ನಕ್ಕಾಗದೆ ತಿಂತಿರ್ತಾನೆ. ಒಂದ್ ಸ್ಪೂನ್ ಹಾಕಿದ್ರೆ ಆಗೋದಿಲ್ಲ ಅವ್ನಿಗೆ. ಆರಾಮ ಐಸ್ ಕ್ರೀಮ್ ತಿಂದ್ರು ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ ಆ ಖಾರಕ್ಕೆ. ಅವಳು ನಗ್ತಾ ಇರ್ತಾಳೆ. ಅವಳು ನೋಡಿದ್ರೆ ಖಾರ ಚೆನ್ನಾಗಿ ತಿಂತಾಳೆ ಅನ್ಸುತ್ತೆ. ಮಧ್ಯ ಲ್ಯಾಪ್ಟಾಪ್ ಅಲ್ಲೆಲ್ಲ ಟೈಪ್ ಮಾಡಿ ಇಟ್ಕೊಂಡಿರ್ತಾಳೆ, ಏನ್ ನಡೆಯುತ್ತಲ್ಲ ಅದ್ ಯಾಕೆ ಬರ್ಕೋತಾಳೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಮಾರನೇ ದಿನನು ಹೀರೋಯಿನ್ ಬರ್ತಾ ಇದ್ರೆ ಹೀರೋ ಫೋಟೋ ತೆಗಿತಾ ಇರ್ತಾನೆ ನಿಂತ್ಕೊಂಡು ದೂರದಿಂದ ಗೊತ್ತಾಗದಂಗೆ. ಬಟ್ ಅದೇ ಕರೆಕ್ಟ್ ಆಗಿ ಅವಳ ಫ್ರೆಂಡ್ ಮಾಡ್ಬಿಟ್ಟು ದುರಾಯಿಸ್ಕೊಂಡು ನೋಡ್ತಾಳೆ. ನೋಡಿದ್ರೆ ಭಯ ಆಗ್ಬಿಡುತ್ತೆ, ಇವಳು ಇಲ್ಲಿಂದ ಬಂದ್ಲು ಅಂತ. ಅವಳ ಫ್ರೆಂಡ್ ಬಂದಿದ್ದೆ, ಇವಳು ಯಾರೋ ನನಗೆ ಮಾತಾಡಿಸ್ತೇ ಹೋಗ್ಬಿಡ್ತಾಳೆ. ಇವ್ನ್ಗೆ ಅರ್ಥನೇ ಆಗಲ್ಲ, ಇವಳು ಏನ್ ಇವಳು ಅಂತ ಅನ್ಕೊಂಡು ಹೋದ್ರೆ ಅದ್ ಯಾವ್ದೋ ಲೈಬ್ರರಿ ಕೂತಿರ್ತಾರ, ಇವ್ನ್ ಪಕ್ಕ ಕೂತಿರ್ತಾನೆ. ಇವನು ಮಾತಾಡಲ್ಲ, ಸೈಲೆಂಟ್ ಆಗಿ ಏನೋ ಮಾಡ್ತಿರ್ತಾನ. ಇವಳು ನೋಡ್ಕೊಂಡು ಅವನ್ನ ವಾರಗಡೆ ನೋಡ್ತಿರ್ತಾಳೆ. ಇದನ್ನ ಅವಳ ಫ್ರೆಂಡ್ ನೋಡ್ಬಿಟ್ಟು ಏನ್ ನಡೀತಾ ಇದೆ ಅಂದಂಗ್ ನೋಡ್ತಾಳೆ. ಬಟ್ ಇಬ್ರು ರಿಯಾಕ್ಷನ್ ಒಂದೇ ತರ ಇರುತ್ತೆ. ಅದಾದ್ಮೇಲೆ ಈ ಬೂ ತರ ಇರುತ್ತಲ್ಲ ಫೋಟೋ ತೆಗಿಯೋದು, ಅಂದ್ರೆ ಇಬ್ರು ನಿಂತ್ಕೊಂಡ್ರೆ ಫೋಟೋ ತೆಗಿಯುತ್ತೆ, ಸ್ವಲ್ಪ 6-7 ಫೋಟೋ ತೆಗಿಯುತ್ತೆ. ಆ ತರ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಫೋಟೋ ತಕ್ಕೊಂತಾರೆ ಕ್ಯೂಟ್ ಆಗಿ. ಆ ಫೋಟೋ ನೋಡ್ಕೊಂಡು ಸ್ಕೂಲಲ್ಲಿ ಕುತ್ಕೊಂಡು ನೋಡ್ತಾ ನಗ್ತಾ ಇರ್ತಾಳ. ಆ ನಗದ್ನ ಅವಳ ಫ್ರೆಂಡ್ ನೋಡ್ಬಿಟ್ಟು ಅರ್ಥ ಆಗೋಗುತ್ತೆ, ಇವಳಿಗೆ ಇಷ್ಟ ಆಗೋಯ್ತು ತೀರಾ ಕಂಡ್ರೆ ಅಂತ. ಇದನ್ನ ಅವನೊಬ್ಬ ಇದ್ನಲ್ಲ ಪಕ್ಕದ ಕ್ಲಾಸ್ ಅವನು ನೋಡ್ತಿರ್ತಾನೆ ಏನ್ ನಡೀತಿದೆ ಇಲ್ಲ ಅಂತ. ಬಟ್ ಸಡನ್ ಹಿಂದೆ ತಿರುಗಿ ನೋಡಿದ್ರೆ ಹೀರೋ ನಿಂತಿರ್ತಾನೆ. ಅದ್ ನೋಡ್ಬಿಟ್ಟು ಇವ್ನು ಯಾವಾಗ ಬಂದ ಅಂದ್ಬಿಟ್ಟು ಎದ್ಕೊಂಡ್ಬಿಡ್ತಾನೆ. ಅವ್ನ್ ಮಾತಾಡದೆ ಓಡೋಗ್ಬಿಡ್ತಾನೆ. ಇವನು ನೋಡ್ತಾ ಇರ್ತಾನೆ ನಿಂತ್ಕೊಂಡು ಹೀರೋ. ಆಮೇಲೆ ಇನ್ನೊಂದ್ ಪ್ಲೇಸ್ ಹೋಗಿರ್ತಾರೆ. ಆ ಪ್ಲೇಸ್ ಇದೆ ಒಂಥರ ಡಿಸ್ಕೋ ಲೈಟ್ ತರ ಹಾಕ್ಬಿಟ್ಟು ಹಾಡೆ ಎಲ್ಲ ಹೇಳಂಗಿರ್ತಲ್ಲ, ಸೊ ಅಂತ ಪ್ಲೇಸ್ಗೆ ಅಲ್ಲಿ ಹೀರೋ ಹಾಡು ಹೇಳ್ತಿದ್ರೆ ಅವ್ನ ಮೊದ್ಲೇ ನಾಚಿಕೆ. ಇವಳು ಮೊಕ್ಕದ ಹತ್ರ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ತಿರ್ತಾಳೆ. ಇವ್ನು ಮುಚ್ಕೊಂಡು ಬಿಡೋದಿಲ್ಲ. ಬಟ್ ಅವ್ನ ಹಾಡು ಹೇಳೋದ್ ಕೇಳಿಸ್ಕೊಂಡ್ಬಿಟ್ಟು ಅವಳಿಗೆ ಶಾಕ್ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಿರ್ತಾನೆ. ಮತ್ತೆ ಹಂಗೆ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಅವಳು ಮತ್ತೆ ಆ ಬುಕ್ ಅಲ್ಲೆಲ್ಲ ಬರ್ಕೊಂತ ಇರ್ತಾಳೆ, ಅದಲ್ಲದೆ ಲ್ಯಾಪ್ಟಾಪ್ ಆಡ್ ಮಾಡ್ಕೊಂತ ಇರ್ತಾಳೆ. ಈ ಟೈಪಿಂಗ್ ತರ ಏನೋ ಸೌಂಡ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ, ಅದೇ ಪಕ್ಕದ ಡಿಪಾರ್ಟ್ಮೆಂಟ್ ಇದ್ನ ಹುಡುಗ ಸ್ವಲ್ಪ ಹೀರೋಗೂ ಆಗ್ತಿರ್ಲಿಲ್ವಲ್ಲ, ಅವನ್ನ ಇನ್ನೊಂದ್ 4-5 ಜನ ಸೇರ್ಕೊಂಡು ಹೊಡಿಯಕ್ ಬಂದ್ಬಿಡ್ತಾರೆ. ಹೊಡಿತಿರ್ತಾರೆ, ಇವನು ಓಡೋಗ್ತಿರ್ತಾನೆ ಎದುರ್ಕೊಂಡು. ತುಂಬಾ ದೂರ ಆಟಾಡ್ಸ್ಕೊಂಡ್ ಬರ್ತಾರೆ. ಆಲ್ರೆಡಿ ಹೊಡೆದವ್ರೆ ಮಾತ್ರ ಮೂತಿಗೆಲ್ಲ. ಏನ್ ಮಾಡೋದು ಗೊತ್ತಾಗಲ್ಲ.
ನೋಡಲ್ಲ. ಹೀರೋ ಅಲ್ಲೇ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಏನೋ ಡಸ್ಟ್ಬಿನ್ ಎಲ್ಲ ಬಿಸಾಕ್ತಾ ಇರ್ತಾನೆ. ಅದ್ ನೋಡ್ಬಿಟ್ಟು ಅವ್ನ ರಿಯಾಕ್ಷನ್ ಕೊಡಲ್ಲ. ಅವ್ರು ಚೆನ್ನಾಗಿ ಹೊಡಿತಿರ್ತಾರೆ. ಒಂದ್ ಟೈಮ್ ಗಂಟ ಅವ್ನಿಗೆ ಅನ್ಸ್ಬಿಡುತ್ತೆ ಪಾಪ ಅಂತ. ಅದ್ ಇದ್ದಿದ್ ಐಟಮ್ ತಗೊಂಡು ಹೊಡಿತಾನ. ಅವನು ಹೊಡಿಯೋದಲ್ದೆ ಇವನ್ಗೂ ಅಂತ ಫೈಟಿಂಗ್ ಬರಲ್ಲ. ಇವನು ಸ್ವಲ್ಪ ಏಟ್ ತಿಂತಾನೆ. ಎಲ್ಲರೂ ಇವನ್ ಮೇಲೆ ಹಿಡ್ಕೊಂತಾರೆ. ಅಲ್ಲಿ ಬಟ್ ಯಾರೋ ಒಬ್ರು ರೆಕಾರ್ಡ್ ಮಾಡ್ತಿರಂಗೆ ಕೂಗ್ತಿರಂಗ್ ಸೌಂಡ್ ಆಗುತ್ತೆ. ಇವ್ರು ಯಾರೋ ರೆಕಾರ್ಡ್ ನಡೀತಿದೆ ಅಂದ್ಬಿಟ್ಟು ಎಲ್ಲ ಎದ್ರುಕೊಂಡು ಓಡೋಗ್ಬಿಡ್ತಾರೆ. ಸೊ ಅವಾಗ ಅಲ್ಲಿ ಯಾರು ರೆಕಾರ್ಡ್ ಮಾಡ್ತಿದ್ರು ಅಂದ್ರೆ ಯಾರು ಅಲ್ಲ, ಹೀರೋಯಿನ್ ಫ್ರೆಂಡ್ ಹೀರೋಯಿನ್ ಇಬ್ರು ನಿಂತ್ಕೊಂಡು ಅವ್ರು ನಡೀತಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಭಯ ಪಟ್ಕೊಂಡು ಅವ್ರು ಓಡೋಗ್ಬಿಡ್ತಾರೆ. ಇದನ್ನ ಅವ್ನು ನೋಡ್ಬಿಟ್ಟು ಶಾಕ್ ಆಗ್ತಾನೆ. ಅದಾದ್ಮೇಲೆ ಅವನು ಪಕ್ಕದ ಡಿಪಾರ್ಟ್ಮೆಂಟ್ ಹುಡುಗ ಇದ್ನಲ್ಲ, ಅವನ್ಗೆ ಫುಲ್ ಔಷಧಿ ಹಾಕೊಡ್ತಾ ಇರ್ತಾನೆ. ಔಷಧಿ ಹಾಕೊಡ್ತಿದ್ರೆ ಅವನು ರೈಟ್ ಸೈಡ್ ತಿರುಗು ಅಂದ್ರೆ ತಿರ್ಗದೇ ಇಲ್ಲ, ಲೆಫ್ಟೇ ನೋಡ್ಕೊಂಡು ನಿಂತಿರ್ತಾನೆ. ಯಾಕೆ ಅಂದ್ರೆ ಆ ಹುಡುಗಿ ಪಕ್ಕದಲ್ಲಿ ಕೂತವಳಲ್ಲ, ಅವಳನ್ನ ನೋಡ್ಬೇಕು ಅಂತ. ಇವನು ನೀನ್ ಮಾಡೋದಿಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸರಿ ಮಾಡು ಅಂತ ಕೇಳ್ಕೊಂತಾನೆ. ಇಬ್ರು ಕೂತಿರ್ತಾರೆ, ಹೀರೋಯಿನ್ ಅವ್ರ ಫ್ರೆಂಡನು. ಹೀರೋಯಿನ್ ಕೇಳ್ತಾಳೆ, ಸರಿ ನಿಂಗೆ ಯಾಕೆ ಜಗಳ ಆಯ್ತು ಅವ್ರಿಬ್ರು ಮಧ್ಯದಲ್ಲಿ ಅಂದ್ರೆ, ಅಯ್ಯೋ ಅದೇನೋ ಮಾತುಕತೆಯಲ್ಲಿ ಸ್ವಲ್ಪ ಜಗಳ ಆಗೋಯ್ತು, ಒಡೆಯಕ್ ಬಂದ್ಬಿಟ್ರು ಅಂತ. ಹೌದಾ ಅಂದಾಗ ಅವಳ ಫ್ರೆಂಡ್ ಇಲ್ಲಲ್ಲ, ಅವಳು ಹೇಳ್ತಾಳೆ ಮತ್ತೆ ಏನಾದ್ರು ಆತರ ಆಯ್ತು ಅಂದ್ರೆ ಹೇಳು, ನನ್ನ ಹತ್ರ ವಿಡಿಯೋ ಇದೆ, ಅದನ್ನ ತೋರ್ಸ್ಬಿಟ್ರೆ ಅವ್ರು ಎದುರ್ಕೊಂಡು ಹೋಗ್ತಾರೆ ಅಂತ ಅವಳು ಹೇಳ್ತಾಳೆ. ಅವಾಗ ಕರೆಕ್ಟ್ ಟೈಮಿಗೆ ಬಂದ, ಬಟ್ ಆದ್ರೆ ನೋಡ್ತಾನೆ ಇದ್ದ. ಬೇಗ ಹೆಲ್ಪ್ ಮಾಡಿದ್ರೆ ಏಟು ತಿಂತಿರ್ಲಿಲ್ಲ ಅಲ್ವಾ ಅಂದಾಗ, ನನ್ಗೆ ಫೈಟಿಂಗ್ ಎಲ್ಲ ನನಗ್ ಬರಲ್ಲ ಅಂತ ಅಂದ್ಬಿಟ್ಟು ಅವಳು ಹೇಳಿದ್ರೆ, ಹೀರೋಯಿನ್ ಹೇಳ್ತಾಳೆ, ಸರಿ ನೀನು ಅಂತ ಭಯ ಆದ್ರೂ ಓಡೋಗ್ಬೇಕಾನೆ ಅಂದ್ರೆ, ನಾನು ಓಡಕ್ಕೂ ನನ್ಗೆ ಬರಲ್ಲ ಅಂತ ಹೀರೋ ಹೇಳ್ತಾನೆ. ಎಲ್ಲರೂ ಮಾತಾಡಲ್ಲ, ಅಲ್ಲ ಇವ್ನ್ಗೆ ಏನ್ ಬರುತ್ತೆ ಅನ್ನಂಗ್ ನೋಡ್ತಿರ್ತಾರೆ. ಆಮೇಲೆ ಈ ಮಾತುಕತೆ ಅಲ್ಲೇ ನಿಂತ ಮೇಲೆ ಮತ್ತೆ ಹೀರೋ ಮನೆಗ್ ಬರ್ತಾನೆ. ಅವ್ರದ್ದು ಅವ್ರ ಅಮ್ಮಂದು ಪೂಜೆ ಐತೇನೋ, ಕಾರ್ಯ ಮಾಡ್ಬೇಕೈತೇನೋ, ಅದ್ರ ಬಗ್ಗೆ ಎಲ್ಲ ಅವ್ರು ಇಷ್ಟಪಡೋ ಅಡ್ಗೆ ಎಲ್ಲ ಮಾಡಿಟ್ಟು ಅವ್ರು ಏನ್ ಮಾಡ್ತಾರೋ ಅದನ್ನೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ ಕೂತ್ಕೊಂತಾರೆ. ಇಬ್ರಿಗೂ ಅವ್ರ ಅಮ್ಮನ ಮರೆಯಕ್ಕಾಗಿಲ್ಲ, ಅವ್ರ ವೈಫ್ ನ ಮರೆಯಕ್ಕಾಗಿಲ್ಲ, ಇವ್ನಿಗೆ ಅಮ್ಮನ್ ಮರೆಯಕ್ಕಾಗಿಲ್ಲ. ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಫೀಲ್ ಮಾಡ್ತಾ ಇರ್ತಾರೆ. ಹೀರೋ ಹೇಳ್ತಾನೆ ಅಮ್ಮ ಗ್ಯಾಪ್ನ ಬರ್ತಾಳ ಅಂತ. ಅವ್ರ ಅಪ್ಪ ಹೇಳ್ತಾರೆ ಯಾವಾಗ್ಲೂ ಬರ್ತಾಳೆ, ನನ್ಗೆ ಏನ್ ಮಾಡೋದು, ಮರೆಯಕ್ ಆಗ್ತಾ ಇಲ್ಲ ಅಂತ ಅವ್ರ ಅಪ್ಪ ಹೇಳಿದ್ರು. ಹೀರೋ ಗೊತ್ತು ಅವ್ರ ಅಪ್ಪ ಎಷ್ಟು ಕಷ್ಟ ಪಡ್ತವ್ರೆ ಅಂತ. ಅವ್ನ್ಗೆ ಆಸೆ ಪಡೋದು ಒಂದೇ ವಿಷಯ, ಅಟ್ಲೀಸ್ಟ್ ನೀನಾದ್ರೂ ಹ್ಯಾಪಿ ಆಗಿರಪ್ಪ, ನಿನ್ ಲೈಫ್ ನ ಚೇಂಜ್ ಮಾಡ್ಕೊ ಅಂದ್ರು ಅವ್ರ ಅಪ್ಪಂಗ ಅದನ್ನ ಮರೆಯಕ್ ಆಗಲ್ಲ. ಅದನ್ನ ಫೀಲ್ ಮಾಡ್ತಿರ್ತಾರೆ. ಹೀರೋಗೂ ಹೇಳ್ತಾರೆ ನಿಂಗೆ ಗ್ಯಾಪ್ನ ಬರುತ್ತಾ ಅಂದಾಗ, ನಂಗೆ ಈ ನಡುವೆ ತುಂಬಾನೇ ಗ್ಯಾಪ್ನ ಬರುತ್ತೆ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಇಬ್ರು ಫೀಲ್ ಮಾಡ್ತಿರ್ತಾರೆ. ಆ ಹುಡುಗ ಇದಾನಲ್ಲ ಪಕ್ಕದ ಹೀರೋ ಜೊತೆನೆ ಸುತ್ತಾ ಇರ್ತಾನೆ. ಯಾಕಂದ್ರೆ ಹೀರೋ ಹೆಲ್ಪ್ ಮಾಡದ್ನಲ್ಲ, ಫ್ರೆಂಡ್ ಆಗ್ಬಿಡ್ಬೇಕು ಅಂತ ಹೀರೋ ಜೊತೆನೆ ಇರ್ತಾನೆ. ಆದ್ರ ಹೀರೋಗೆ ಇಡ್ಸೋದೇ ಇಲ್ಲ. ನಾನು ಹಿಂದೆ ಯಾಕೆ ಸುತ್ತಿದೆ ಅಂದ್ರೆ, ನಿನ್ಗೂ ಫ್ರೆಂಡ್ ಇಲ್ಲ ನನಗೂ ಫ್ರೆಂಡ್ ಇಲ್ಲ, ಸೊ ಇಬ್ರು ಫ್ರೆಂಡ್ ಆಗಿರೋಣ ಅಂದ್ರು. ಹೀರೋ ಬಿಡಲ್ಲ. ಅದಲ್ದೆ ಹೀರೋಯಿನ್ ಜೊತೆ ಹೋಗದೆ ಇರೋದು ಕೇಳ್ಬಿಟ್ಟು, ನೀನ್ ನಿಜಲ್ಲೂ ಅವಳನ್ನ ಡೇಟ್ ಮಾಡ್ತಿದ್ಯಾ, ಸೋಯಿನ್ನ ನಿಜಲ್ಲೂ ಡೇಟ್ ಮಾಡ್ತೀಯಾ, ನೀವಿಬ್ರು ನಡ್ಕೊಳ್ಳೋದು ನೋಡಿದ್ರೆ ಯಾಕೋ ಡೇಟ್ ಮಾಡಂಗೆ ಕಾಣ್ತಾ ಇಲ್ಲ ಅಂತಂದ್ರೆ, ನಾವ್ ಇಬ್ರು ಹೊರಗಡೆ ಮಾತ್ರ ಒಟ್ಟಿಗೆ ಇರ್ತೀವಿ, ಒಳಗಡೆ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಅಂದ್ರೆ, ನಾವಿಬ್ರು ಏನ್ ಮಾಡಿದ್ರು ನಿನ್ಗೇನು, ನಿಂಗೇನು ಅದು ವಿಷಯ, ನಿಂಗೇನ್ ಸಂಬಂಧ ಇಲ್ವಲ್ಲ ಅಂದ್ರು. ಅವ್ನ್ ಕೇಳೋದೇ ಇಲ್ಲ, ತಲೆ ತಿಂತಿರ್ತಾನೆ. ಹೀರೋ ಹತ್ರ ಬಂದ್ಬಿಟ್ಟು, ನೀನು ಇದೆಲ್ಲ ಹೊಸ ತಾನೆ, ನಿನಗೆ ಹೊಸ ತಾನೆ, ನೀನ್ ಯಾರನ್ನ ಲವ್ ಮಾಡಿಲ್ಲ ತಾನೆ ಅನ್ಕೊಂಡ್ ರೇಗಿಸ್ತಿರ್ತಾನೆ. ಅದ್ರೆಲ್ಲ ಬಂದ್ಬಿಟ್ಟು ತಲೆ ತಿಂತಾ ಇರ್ತಾನೆ. ಅವನು ಒಡೆಯಕ್ಕೆಲ್ಲ ಹೋಗ್ಬಿಡ್ತಾನೆ. ನನ್ನಿಂದ ದೂರ ಇರು ಅಂತ ಅಂದ್ಬಿಟ್ಟು ಹೀರೋಗೆ ಏನ್ ಹೇಳೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ನು ನಿಜಲ್ಲೂ ಈ ಲವ್ ಅನ್ನೋದೆಲ್ಲ ಫೀಲೇ ಮಾಡಿಲ್ಲ. ಇದೆಲ್ಲ ಹೊಸದ್ ಅವ್ನ್ಗೆ. ಮತ್ತೆ ಲೈಬ್ರರಿ ಕೂತಿರ್ತಾರೆ ಇಬ್ರು. ಲೈಬ್ರರಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಅಲ್ಲಿ ಕೂತ್ಕೊಂಡು ಓದ್ತಿದ್ರೆ ಹೀರೋಯಿನ್ ಅವನ ಡ್ರಾಯಿಂಗ್ ಬರಿತಾ ಇರ್ತಾಳೆ ಬುಕ್ ಅಲ್ಲಿ. ಅದನ್ನ ನೋಟಿಸ್ ಮಾಡ್ಬಿಟ್ಟು ಇವನು ಬುಕ್ ಅಲ್ಲೇ ಬರ್ದ್ ಕಳಿಸ್ತಾನೆ, ಓದು ನೀನು ಇದೆಲ್ಲ ಮಾಡ್ಬೇಡ ಅಂತ. ಬಟ್ ಆದ್ರೆ ಅವಳು ಬಿಡೋದೇ ಇಲ್ಲ. ಅವಳಿಗೆ ಅನ್ಸೋದೆಲ್ಲ ಬರ್ದಿ ಕಳಿಸ್ತಾಳೆ. ಸೈಲೆಂಟ್ ಆಗಿ ಅಲ್ಲಿ ಜಾಸ್ತಿ ಗಲಾಟೆ ಮಾಡಂಗಿಲ್ಲ, ರೂಲ್ಸ್. ಸೊ ಇಬ್ರು ಮಾತಾಡದೆ ಬರ್ಕೊಂಡೆ ಡಿಸ್ಕಸ್ ಮಾಡ್ತಿದ್ರೆ ಹೀರೋ ಹೇಳ್ತಾನೆ, ಏನ್ ಮಾಡ್ತಿದ್ಯಾ, ಎಕ್ಸಾಮ್ ಹತ್ರ ಬರ್ತಿದ್ಯಾ, ಓದು, ಇಲ್ಲಿ ಇದ್ರೆ ಓದ್ಬೇಕು ಅಂತ ಹೀರೋ ಜೋರಾಗಿ ಹೇಳ್ಬಿಡ್ತಾನೆ. ಅಂದ್ರೆ ಅವಳಿಗೆ ಮತ್ತೆ ಸ್ವಲ್ಪ ಹಾರ್ಶ್ ಆಗಿ ಅದ್ ನೋಡ್ಬಿಟ್ಟು ಅವಳಿಗೆ ಸ್ವಲ್ಪ ಬೇಜಾರಾಗ್ಬಿಡ್ತಾಳೆ. ಇವನೇನು ಇಗ್ನೋರ್ ಮಾಡ್ತಾವನಲ್ಲ ಅಂತ. ಅವ್ನ್ ಡ್ರಾಯಿಂಗ್ ಬರ್ದಿರೋದು ನೋಡಲ್ಲ ಅವನು. ಸೊ ಅದರಿಂದ ಸೈಲೆಂಟ್ ಆಗ್ಬಿಡ್ತಾಳ. ಇವನ್ಗೂ ಸ್ವಲ್ಪ ಅನ್ಸ್ಬಿಟ್ಟು, ಈ ವೀಕೆಂಡ್ ಫ್ರೀನಾ, ಡೇಟ್ ಮಾಡಕ್ ಹೊರಗಡೆ ಹೋಗೋಣ ಅಂತ ಕೇಳ್ತಾನೆ. ಅದನ್ನ ನೋಡ್ಬಿಟ್ಟು ಖುಷಿ ಆಗ್ಬಿಡುತ್ತೆ. ಓಕೆ ಅಂತ ಅದ್ರಲ್ಲಿ ಬರ್ದ್ಬಿಟ್ಟು ಕಳಿಸ್ತಾಳೆ. ಅದಾದ್ಮೇಲೆ ಒಂದ್ ವಾರ ಮುಗ್ದೇ ಹೋಗ್ಬಿಡುತ್ತೆ. ಕಣ್ಮುಚ್ಚಿ ಕಣ್ಬಿಡಷ್ಟಲಿ ಕರೆಕ್ಟ್ ಆಗಿ ಡೇಟ್ ಅಂತ ಹೇಳಿದ್ರಲ್ಲ, ಮೀಟ್ ಆಗ್ತಾರೆ ಒಂದ್ ಪ್ಲೇಸ್ ಅಲ್ಲಿ. ಅಲ್ಲಿ ನೋಡಿದ್ರೆ ಹೀರೋಯಿನ್ ಸ್ವಲ್ಪ ದಂಗಾಗಿ ನೋಡ್ತಿರ್ತಾನೆ ಹೀರೋನ. ಯಾಕಂದ್ರೆ ಅವ್ನ್ ಚಡ್ಡಿ ಹಾಕೊಂಡು ಸ್ವಲ್ಪ ಸ್ಟೈಲ್ ಆಗಿ ಬಂದಿರ್ತಾನ. ಅಂದ್ರೆ ನೋಡಕ್ಕೆ ಯೂನಿಕ್ ಆಗಿರುತ್ತೆ, ಯೂನಿಫಾರ್ಮ್ ಇಲ್ದೆ. ಅವಳು ಹೇಳ್ಬಿಟ್ಟು, ನೀನ್ ಆ ಯೂನಿಫಾರ್ಮ್ ಇಲ್ದೆ ನೋಡ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಿದ್ಯಾ ಅಂತಾಳೆ. ಇಬ್ರಿಗೂ ಮಾತಾಡಕ್ಕೆ ಏನೇ ಮಾತಾಡೋದು ಗೊತ್ತಿಲ್ಲ, ಆಕ್ವರ್ಡ್ ಆಗಿರುತ್ತೆ ಹೇಳ್ಬೇಕು ಅಂದ್ರೆ. ಮಾತಾಡ್ದೆ ಸರಿ ಆ ಪ್ಲೇಸ್ ಚೆನ್ನಾಗಿದೆ ಅಲ್ಲೋಗೋಣ ಅಂತ ಹೀರೋ ಹೇಳ್ತಾನೆ. ಬಾ ಹೋಗೋಣ ಅಂದ್ಬಿಟ್ಟು ಅಲ್ಲೋಗಿ ಕೂತ್ಕೊಂತಾರೆ. ಹೀರೋ ಬರ್ತಾ ಪಿಕ್ನಿಕ್ ತರ ಸೆಟ್ ಮಾಡ್ಕೊಂಡ್ ಬಂದಿರ್ತಾನೆ. ಅಂದ್ರೆ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾನೆ. ಅವನೇ ಅಲ್ವಾ ಮಾಡೋದ್ ಅಡಿಗೆ. ಅದ್ ಕೊಟ್ಬಿಟ್ಟು ಅವಳು ಫುಲ್ ಶಾಕು, ನೀನೇ ಮಾಡ್ದ ಅಂತ ಖುಷಿ ಆಗ್ಬಿಡ್ತಾಳೆ. ನಿಮ್ಮ ಅಮ್ಮ ಮಾಡ್ಕೊಟ್ರ ಅಂದ್ರೆ, ಇಲ್ಲ ನಾನೇ ಮಾಡ್ದೆ ಅಂತಾನೆ. ನಿಮ್ಮಮ್ಮ ಹೇಳ್ಕೊಟ್ಟಿರ್ಬೇಕು ಅಂದಾಗ, ಇಲ್ಲ ನಮ್ಮಮ್ಮ ಇಲ್ಲ, ನಮ್ಮಮ್ಮ ತೀರೋಗ್ಬಿಟ್ರು 5 ವರ್ಷದಿಂದ ಅಂತ ಹೇಳ್ತಾನೆ. ಸಾರಿ ನಾನ್ ಕೇಳ್ಬಾರ್ದಿತ್ತು ಅಂದಾಗ, ಬಿಡು ಪರವಾಗಿಲ್ಲ, ಅದೆಲ್ಲ ಒಂದು ದೊಡ್ಡ ವಿಷಯ ಅಲ್ಲ, ಈಗ ಅದು ನಾರ್ಮಲ್ ತಾನೆ ಅಂತ ಅಂದ್ಬಿಟ್ಟು ಅವ್ನ್ ಫೀಲ್ ಮಾಡ್ತಾನೆ. ಏನು ಹೇಳಕ್ಕಾಗಲ್ಲ ಅವ್ನ್ಗೆ. ಹೀರೋಯಿನ್ ಮಾತಾಡಕ್ಕಾಗಲ್ಲ. ಆಗ ತಿಂತೀಯ ಅಂದ್ಬಿಟ್ಟು ಅದನ್ನ ಕಾನ್ವರ್ಸೇಷನ್ ಚೇಂಜ್ ಮಾಡ್ಬಿಟ್ಟು ಅದ್ ಎತ್ಕೊಡ್ತಾನೆ. ಇಬ್ರು ತಿಂತಾವು, ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಹೆಂಗಿದೆ ಅಂತ ಕೇಳಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಇಬ್ರು ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ, ಬಟ್ ಆಕ್ವರ್ಡ್ ಆಗಿರುತ್ತೆ. ಅವಳು ಅತ್ತಾಗ ನೋಡ್ತಿದ್ರೆ ಹೀರೋ ಅವನ್ನ ನೋಡೋದು, ಇವ್ನ್ ಈ ಕಡೆ ತಿಳ್ಕೊಂಡ್ರೆ ಅವಳು ಇವನ್ನ ನೋಡೋದು, ಆ ತರ ನಡೀತಿರುತ್ತೆ. ಒಂದೇ ಸರಿ ನೋಡ್ಕೊಂಡ್ಬಿಡ್ತಾರ. ಇಬ್ರಿಗೂ ನಗು ಬಂದ್ಬಿಡುತ್ತೆ, ನಗ್ತಾ ಇರ್ತಾರೆ. ಸರಿ ಟೈಮ್ ಆಗ್ಬಿಡ್ತಾ ಮನೆಗೆ
ಹೋಗ್ತಾ ಇರ್ತಾರೆ ಬಸ್ಸಲ್ಲಿ. ಹೀರೋಯಿನ್ಗೆ ನಿದ್ದೆ ಹಿಡಿತಿರುತ್ತೆ, ಅವಳಿಗೆ ಕುಡಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಹೀರೋನು ನೋಡ್ತಾನೆ ಇತ್ತಾಗ ಎಳ್ಕೊಬಿಡೋಣ ಅಂತ, ಬಟ್ ಮಾಡಕ್ ಆಗಲ್ವೇ, ಸ್ವಲ್ಪ ಆಕ್ವರ್ಡ್ ಇರುತ್ತಲ್ಲ. ಅದು ಯೋಚನೆ ಮಾತಾಡ್ಬೇಕು, ಕರೆಕ್ಟ್ ಆಗಿ ಒಂದ್ ಚೂರ್ ಬ್ರೇಕ್ ಹೊಡಿತಾರೆ, ಇವನ್ ಮೇಲೆ ಮನಿಕೊಂಡ್ಬಿಡ್ತಾಳೆ. ಅಟ್ಲೀಸ್ಟ್ ಮನಿಕೊಂಡ್ಲ ಅಂದ್ಬಿಟ್ಟು ಒಟ್ಟಿಗೆ ಬರ್ತಾ ಇರ್ತಾರ. ಹಂಗ್ ಮನ್ಗಿರ್ಬೇಕಾದ್ರೆ ಹೀರೋ ಒಂದ್ ವಿಷಯನ ಜ್ಞಾಪಿಸ್ಕೊಂತಾನೆ. ಏನಂತಂದ್ರೆ ಅವಳು ಕೂತಿದ್ದಾಗ ಹೇಳಿರ್ತಾಳೆ, ಇಬ್ರಿಗೂ ಮೀಟ್ ಆಗಿ ತುಂಬಾ ದಿನನೂ ಆಗಿಲ್ಲ, ಬಟ್ ಆದ್ರೆ ನಮ್ಗಿರೋ ಒಂದು ಆ ಬಾಂಡ್ ಇದೆಯಲ್ಲ ಅದೊಂಥರ ಡಿಫ್ರೆಂಟ್ ಆಗಿದೆ, ಏನೋ ತುಂಬಾ ವರ್ಷದಿಂದ ಮೀಟ್ ಆಗಿ ಒಟ್ಟಿಗೆ ಇರಂಗೆ ಫೀಲ್ ಆಗ್ತಿದೆ ಅಲ್ವಾ ಅಂತಾಳೆ. ಇವಾಗ ಅದು ಅರ್ಥ ಆಗಲ್ಲ ಏನು ಅಂತ, ಬಟ್ ಆದ್ರೆ ನೋಡ್ಕೊಂಡು ಕೇಳಿಸ್ಕೊಂತಾಳೆ ಅಷ್ಟೇ. ಅದಾದ್ಮೇಲೆ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿದ್ದೆ ಸಡನ್ ಆಗಿ ನೋಡ್ತಾಳೆ ಹೀರೋನ. ನೋಡ್ಬಿಟ್ಟು ಯಾರು ನೀ ಯಾರು, ನಾ ಎಲ್ಲಿದ್ದೀನಿ ಅಂತಾಳೆ. ಇವ್ನಿಗೆ ಅರ್ಥನೇ ಆಗಲ್ಲ ಏನಾಯ್ತು ಅಂದ್ರೆ. ಒಂದ್ ನಿಮಿಷ ಅಂದ್ಬಿಟ್ಟು ಎದ್ರಕೊಂತಿರ್ತಾಳೆ, ಸಖತ್ ಗಾಬರಿ ಆಗ್ಬಿಡ್ತಾಳೆ. ಬಸ್ ನಿಲ್ಲತ್ತೆ, ಓಡೋಗ್ಬಿಟ್ಟು ಇಳ್ಕೊಂಡ್ಬಿಡ್ತಾಳೆ. ಸೋಯನ್ ನಿಂತ್ಕೊ ಅಂತ ಅಂದ್ಬಿಟ್ಟು ಇವನು ಓಡ್ ಬರ್ತಾನೆ. ಈಚೆಗಡೆ ಬಂದಾಗ ನಾ ಯಾರಂತ ಗೊತ್ತಿಲ್ಲ ಅಂದಾಗ, ನಾನು ಕಿಮ್ ಅಂತ ಹೇಳಿದ್ರು. ಸೋಯಿನ್ ನಾನು ಯಾರು ಗೊತ್ತಾಗ್ತಿಲ್ವಾ ಅಂದ್ರೆ, ನಿಜಲು ನೀ ಯಾರು ಗೊತ್ತಾಗ್ತಿಲ್ಲ, ನಾ ಎಲ್ಲಿದ್ದೀನಿ ಅಂದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇದ್ದಿಗಿದ್ದಾಗ ಹೊಟ್ಟೋಗ್ಬಿಡ್ತಾಳೆ. ಸಾರಿ ಅಂದ್ಬಿಟ್ಟು ಬಸ್ ಬರುತ್ತೆ ಅದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇದು ಒಳ್ಳೆ ಟ್ವಿಸ್ಟ್. ಹೀರೋಗೆ ಅರ್ಥನೇ ಆಗ್ಲಿಲ್ಲ ಏನಾಗ್ತಾ ಇದೆ ಅಂತ. ಆಗ ಬಸ್ ಅಲ್ಲಿ ಬರ್ತಾ ಎಲ್ಲಾನು ಅವಳು ತಗೊಂಡಿರೋ ಫೋಟೋಸ್ ಎಲ್ಲ ಚೆಕ್ ಮಾಡ್ತಾ ಬರ್ತಿರ್ತಾಳೆ. ಅವಾಗ ಅವಳಿಗೆ ಏನು ಗ್ಯಾಪ್ನ ಬರ್ತಿರಲ್ಲ, ಏನು ಅಂತಾನೆ ಅರ್ಥ ಆಗ್ತಿಲ್ಲ, ಅಳ್ತಾ ಇರ್ತಾಳೆ. ಅದಾದ್ಮೇಲೆ ಅವಳ ಗ್ಯಾಪ್ನ ಇರೋದು ಒಂದೇ ವಿಷಯ, ಅವಳ ಫ್ರೆಂಡ್ ಫೋನ್ ಮಾಡಿ ಕೇಳ್ತಾಳೆ. ಅದಾದ್ಮೇಲೆ ಏನಾಗುತ್ತೆ, ಹೀರೋ ನಡ್ಕೊಂಡ್ ಬರ್ತಾನೆ ಸ್ವಲ್ಪ ದೂರ. ನೋಡಿದ್ರೆ ಅಲ್ಲೇ ನಿಂತಿರ್ತಾಳೆ. ಆ ಫ್ರೆಂಡ್ ಹತ್ರ ಕೇಳ್ಕೊಂಡ್ಲೇನು, ಅಲ್ಲಿ ನಿಂತಿದ್ದಾಗ ಹೀರೋಗೆ ಏನ್ ಮಾತಾಡೋದು ಗೊತ್ತಾಗಲ್ಲ. ಒಂದ್ ನಿಮಿಷ ನೀನು ಕೋಲ್ಡ್ ಆಗಲ್ವಾ, ನಿನ್ಗೆ ನೆಂದ್ಬಿಟ್ಟಿದ್ಯಾ ಅಂತಾನೆ. ಅವಳು ಏನು ಮಾತಾಡಲ್ಲ. ಆಗ ನನ್ಗೊಂದ್ ಪ್ರಾಬ್ಲಮ್ ಇದೆ, ನಾನು ಯಾವತ್ ಮನಗ್ಬಿಟ್ಟು ಎದೋಳ್ಬಿಡ್ತೀನೋ ಅವತ್ತು ನಡೆದಿರೋ ವಿಷಯ ಎಲ್ಲ ಮರ್ತೋಗ್ಬಿಡ್ತೀನಿ, ನನ್ಗೆ ಅಮ್ನಿಷಿಯ ತರ ಇದೆ ಅಂತ ಹೇಳ್ತಾಳೆ. ಇದು ಕೇಳಿದಾಗ ಸಾಕಾಗ್ತಾನೆ ನೀನು. ಅದಲ್ದೆ ಸಾರಿ ನಾನು ನಿನ್ನ ಯೂಸ್ ಮಾಡ್ಕೊಂಡೆ, ಅವತ್ ನೀ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ದೆ ಡೇಟ್ ಮಾಡೋಣ ಅಂತ. ನೀ ಹೇಳೋದಲ್ದೆ ಎಷ್ಟೋ ಜನ ಹುಡುಗರು ನನ್ನ ಹತ್ರ ಹೇಳಿದ್ದಾರೆ, ನಾ ಎಲ್ಲಾನು ನೋಟ್ ಮಾಡ್ಕೊಂತೀನಿ. ಸೊ ಅದರಿಂದ ನೀ ಹೇಳಿದ್ಮೇಲೆ ನಂಗೆ ಅದೇನ್ ಅನ್ಸ್ತೋ ಗೊತ್ತಿಲ್ಲ, ಇದನ್ನ ಟ್ರೈ ಮಾಡೋಣ ಅಂತ ಅನಿಸ್ತು, ಬಟ್ ನೀನ್ ಅದ್ ಯೂಸ್ ಮಾಡ್ಕೊಂಡೆ ಅಂತ ತುಂಬಾ ಫೀಲ್ ಆಗ್ತಿದೆ, ಸಾರಿ ಅಂತೇಳೆ. ಆಗ ಹೀರೋ ಏನು ಹೇಳಲ್ಲ, ನಾನು ಯೂಸ್ ಮಾಡ್ಕೋ ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾನೆ. ಏನು ಅಂತಂದ್ರೆ, ಇವಾಗ ನಡೆದಿರೋ ವಿಷಯನ ನನಗೆ ನಿನ್ ವಿಷಯ ಗೊತ್ತಾಯ್ತು ಅಂತ ಇರೋದ್ನ ನೀನ್ ಬರೀಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಂಗೆ ಒಂಚೂರು ಗೊತ್ತಾಗೋದಿಲ್ಲ ನಿನಗೆ. ಮಾರನೇ ದಿನ ನೀವು ಹೊಸದಾಗಿ ಬಂದ್ ಮೀಟ್ ಮಾಡ್ತೀಯ, ಸೊ ಯೂಸ್ ಮಾಡ್ಕೋ, ನನ್ಗೇನು ನಿನ್ನಿಂದ ಪ್ರಾಬ್ಲಮ್ ಇಲ್ಲ ಅಂತ ಹೀರೋ ಹೇಳ್ತಾನೆ. ಆಗ ಅವಳ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಹೀರೋ ಮಾರನೇ ದಿನ ಮಾತಾಡ್ತಾ ಇರ್ತಾನೆ. ಏನಂತಂದ್ರೆ ಹೀರೋಗಿ ಇದ್ರ ಬಗ್ಗೆ ಆಲ್ರೆಡಿ ವಿಷಯ ಗೊತ್ತು, ಒಂದ್ಸರಿ ಬಂದ್ಬಿಟ್ಟು ಮಾತಾಡ್ಸಿರ್ತಾಳಲ್ಲ, ಸೊ ಆ ಟೈಮ್ಲೆ ಎಲ್ಲಾ ವಿಷಯ ಹೇಳ್ಬಿಟ್ಟಿರ್ತಾನೆ. ಹೀರೋಯಿನ್ಗಿರೋ ಈ ತರ ಪ್ರಾಬ್ಲಮ್ ನ ಇವ್ನಿಗೆ ಆಲ್ರೆಡಿ ಗೊತ್ತಿರೋದ್ರಿಂದಾನೆ ಅವ್ನು ಶಾಕ್ ಆಗಲ್ಲ. ಬಟ್ ಯಾಕೆ ಶಾಕ್ ಆಗ್ತಾನೆ ಅಂದ್ರೆ ಅವ್ಳು ನಡ್ಕೊಂಡ್ ವಿಧದಿಂದ ಅವ್ನಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆಬ್ವಿಯಸ್ಲಿ ಇಮ್ಯಾಜಿನ್ ಮಾಡಿ, ಎಲ್ಲೋ ಕೂತಿರ್ತೀರಾ, ಇದಕ್ಕಿದಂಗೆ ಮನ್ಬಿಟ್ಟು ಎದೊಳ್ತೀರಾ, ನಿಮ್ಗೆ ಏನ್ ನಡೀತಿದೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟು ಎಲ್ಲಿದ್ದೀರ ಅನ್ನೋದೇ ಗೊತ್ತಿರಲ್ಲ ಅಂದ್ರೆ ಹಿಂಗಿರುತ್ತೆ. ಅದೇ ತರ ಅವಳು ಸಿಚುವೇಶನ್ ನ ಫೇಸ್ ಮಾಡ್ತಿದ್ದಾಳೆ. ಇದ್ರ ಬಗ್ಗೆ ಹೇಳ್ಬಿಟ್ಟು, ನೀನ್ ಅವತ್ ನನಗೆ ಈ ವಿಷಯದ ಬಗ್ಗೆ ಹೇಳಿದ್ರಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂದ್ಬಿಟ್ಟು ಅವ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ನನ್ಗೆ ಯಾಕೋ ನಿನ್ನ ನಂಬೋದು ಅಂತ ಅನಿಸ್ತಾ ಇದೆ ಅಂತ ಅವಳು ಅಂತಾಳೆ. ಅದಾದ್ಮೇಲೆ ಅವ್ರ ಅಪ್ಪನ ಜೊತೆ ಫಿಲಂ ನೋಡ್ತಾ ಕೂತಿರ್ತಾನೆ ಟಿವಿಲಿ. ಇದ್ದಕ್ಕಿದಂಗೆ ಅವ್ರ ಅಪ್ಪ ಬಿಯರ್ ಕುಡಿತಾ ಇರ್ತಾರ. ಇವನು, ಅಪ್ಪ ನನಗೊಂದ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದ್ಬಿಡ್ತಾನೆ. ಇದು ಕೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಶಾಕ್ ಆಗೋದಲ್ದೆ ಕುಡ್ತಿದ್ದೆಲ್ಲ ಉಗಿದ್ ಬಿಡ್ತಾರೆ. ನೀನ್ ಏನೇನು ನನ್ ಮಗ ತಾನೆ ಅಂತ ಅಂದ್ಬಿಟ್ಟು, ಹೆಂಗಿದ್ದಾಳೆ ಅಂತಂತಾನೆ. ಅವ್ನ್ ಏನು ಹೇಳೋದೇ ಇಲ್ಲ. ಆಮೇಲೆ ಒಂದ್ ನಿಮಿಷ ಇರು, ನಿನ್ಗೆ ಈ ಟೈಮ್ಲಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಾ, ಖರ್ಚಿಗೆ ಕಾಸು ಬೇಕಲ್ವಾ, ಒಂದ್ ನಿಮಿಷ ಹೋಗ್ಬಿಟ್ಟು ಕಾಸು ಕೊಡ್ತಿರ್ತಾರೆ. ಇವ್ನ್ ಬೇಡ ಅಂತ ಹೇಳಿದ್ರು, ನನ್ನ ಹತ್ರ ಇದೆ, ತಲೆ ಕೆಸ್ಕೊಂಡ್ಬಿಡ, ತಗೋ ಖರ್ಚಿಗಿಟ್ಟು ಅಂತಂದ್ಬಿಟ್ಟು ಕೊಟ್ಬಿಟ್ಟು ಎತ್ತಿ ಕೊಡ್ತಾರೆ. ಇವ್ನ್ ಬೇಡ ಅಂತ ಅಂದ್ರು ಕೇಳೋದೇ ಇಲ್ಲ. ಆಮೇಲೆ ಹೆಂಗಿದಾಳ ಅವಳು, ಚೆನ್ನಾಗಿದ್ದಾಳ, ನೋಡಕ್ಕಿದ್ದಾಳ ಅಂತಂದ್ರು ಇವ್ನ್ ಸ್ವಲ್ಪ ನಗ್ತಾ ಇರ್ತಾನೆ. ಅದ್ ನೋಡ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂತಾರೆ, ಓ ಚೆನ್ನಾಗಿರ್ಬೇಕು ಅಂತ. ಅವ್ರು ಏನೋ ಮಾತಾಡಲ್ಲ. ಅವ್ರಪ್ಪ ತುಂಬಾ ಖುಷಿ ಪಡ್ತಾರೆ. ಮತ್ತೆ ಮಾರನೇ ದಿನ ಇಬ್ರು ಎಲ್ಲಾರು ಟ್ರಿಪ್ ಹೋಗಕ್ಕೆ ಪ್ಲಾನ್ ಮಾಡ್ಕೊಂತಾರೆ. ಎಲ್ಲಿ ಹೋಗೋದ ಅಂತ ಡಿಸೈಡ್ ಮಾಡ್ತಿದ್ರೆ ಅದ್ರ ಜೊತೆ ಅವಳ ಫ್ರೆಂಡು ಬಂದಿರ್ತಾಳೆ. ಇವಳು ಯಾಕಪ್ಪ ಬಂದವಳೆ ಅಂತ ಹೀರೋ ಒಳಗೊಳಗೆ ಅನ್ಕೊಂಡ್ರು. ಅದ್ರ ಜೊತೆ ಇವನ್ ಫ್ರೆಂಡ್ ಅಂತ ಅನ್ಕೊಂಡ್ ಸುತ್ತಾ ಇದಾನಲ್ಲ ಅವನು ಬಂದಿರ್ತಾನೆ. ನೀ ಯಾಕೋ ಬಂದಿದ್ಯಾ ಅಂದ್ರೆ, ನಾನು ಇವಾಗ ನಿಮ್ ಫ್ರೆಂಡ್ ತಾನೆ, ಏನ್ ಹಿಂಗಂತೀಯ ಅಂತ ಅಂದ್ಬಿಟ್ಟು ನೀವು ತುಂಬಾ ಮಾತಾಡ್ತಾನೆ. ಆಗ ಮಾತಾಡ್ತಾ ಇಬ್ರ ಮೇಲೆ ಕೈ ಹಾಕ್ತಿರ್ತಾನ. ಹೀರೋಗ ಅದ್ ಹಿಡ್ಸೋದೇ ಇಲ್ಲ. ಹೋಗ್ಬಿಟ್ಟು ತಳ್ಬಿಡ್ತಾನೆ. ನೀ ಕೈ ಹಾಕ್ತೀಯ ಸರಿ, ಏನಕ್ಕೆ ಹಾಕ್ತಿದ್ಯಾ ನೀ ಕೈ, ಅದೆಲ್ಲ ಮಾಡ್ಬೇಡ ಅಂದ್ಬಿಟ್ಟು ತಳ್ಳಾಡ್ತಿರ್ತಾನೆ. ಇವ್ರು ಹಿಂದಿಗಡೆ ಜಗಳ ಆಡ್ತಿದ್ರೆ ಇವ್ರಿಬ್ರು ಡಿಸೈಡ್ ಮಾಡ್ತಾವ್ರೆ ಎಲ್ಲಿ ಹೋಗೋಣ ಅಂತ. ಆಮೇಲೆ ಅವ್ರು ಕದ್ದಿದ್ದೆ ಇಬ್ರು ನಾರ್ಮಲ್ ಆಗ್ಬಿಟ್ಟು ಎಲ್ಲಿ ಹೋಗೋದು ಅಂದ್ರೆ ಒಂದು ಯಾವ್ದೋ ಪೆಂಗ್ವಿನ್ ನೋಡಕ್ ಹೋಗ್ಬೇಕು ಅಂದ್ಬಿಟ್ಟು ನೋಡಕ್ ಹೋಗ್ತಿರ್ತಾರೆ. ಅಲ್ಲಿ ಸಬ್ಮರೀನ್ ಎಲ್ಲ ಇರುತ್ತಲ್ಲ ಪ್ಲೇಸಸ್, ನೀರಲ್ಲೇ ಒಳಗೆ ಐಟಮ್ ಎಲ್ಲ ನೋಡ್ಕೊಂಡು ಹೋಗ್ತಾ ಪೆಂಗ್ವಿನ್ ನೋಡಕ್ ಹೋದ್ರೆ ಅಲ್ಲಿ ಇರೋದೇ ಇಲ್ಲ ಪೆಂಗ್ವಿನ್. ಅಯ್ಯೋ ಅಂತ ಫೀಲ್ ಮಾಡ್ತಾರೆ. ಹೀರೋನು ಏನೇನೋ ಹೇಳ್ಬಿಟ್ಟು ಚೇಂಜ್ ಮಾಡೋ ಮೈಂಡ್ ಸೆಟ್ ಅಂದ್ರೆ ಅವಳೇನು ಅಂತ ಸೀರಿಯಸ್ ತಗೊಳಲ್ಲ. ಅದಾದ್ಮೇಲೆ ಬೀಚ್ ಕರ್ಕೊಂಡು ಹೋಗ್ತಾರೆ. ಬೀಚ್ ಹೋದ್ರೆ ಇವರಿಬ್ರು ಆ ಕಡೆ ಹೋಗ್ಬಿಡ್ತಾರೆ, ಅವ್ರ ಜೋಡಿ ಆ ಕಡೆ ಹೋಗ್ಬಿಡ್ತಾರೆ ಬೇರೆ ಏನೋ ನೋಡ್ಬೇಕು ಅಂದ್ಬಿಟ್ಟು. ಈ ಕಡೆ ಹೀರೋಯಿನ್ ಇಬ್ರು ನಿಂತ್ಕೊಂಡು ಬೀಚ್ ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಹಂಗೆ ಬೀಚ್ ಅಲ್ಲಿ ಆಟಾಡ್ತಾ ಅವಳ ಕಾಲ್ದು ಶೂದು ಲೇಸ್
ಕಳ್ಕೊಂಡ್ಬಿಡುತ್ತೆ. ಆಗ ಇದ್ ನೋಡ್ಬಿಟ್ಟು ಇದನ್ನ ಈ ತರ ಕಟ್ಬೇಕು ಅಂದ್ಬಿಟ್ಟು ಹೀರೋ ಅವ್ನ್ ಬಗ್ಬಿಟ್ಟು ಕಟ್ಕೊಡ್ತಾನೆ. ಕಟ್ಟಿದ್ ನೋಡ್ಬಿಟ್ಟು ಇದ್ ನೋಡೋದ್ ಸ್ವಲ್ಪ ಈಸಿ ಆಗಿದ್ರು ಮಾಡಕ್ ತುಂಬಾ ಕಷ್ಟ ಅನ್ಸುತ್ತೆ, ಇದನ್ನ ನೆನ್ಪಿಟ್ಕೊಳ್ಳೋದೇ ಕಷ್ಟ ಅಲ್ವಾ ಅಂತ ಹೀರೋನ್ ಹೇಳ್ತಾಳೆ. ಅದ್ ನೋಡಿದಾಗ ಹೀರೋ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಅವ್ಳಿಗೆ ಇರೋ ಪ್ರಾಬ್ಲಮ್ ಅದಲ್ವಾ. ಅದರಿಂದ ತಲೆ ಕೆಡ್ಸ್ಕೊಂಬೇಡ, ಈ ತರ ಮತ್ತೆ ಬಿಚ್ಚೋಯ್ತು ಅಂದ್ರೆ ನನಗೆ ಹೇಳು, ನಾನ್ ಕಟ್ತೀನಿ ಅಂತ ಹೀರೋ ಹೇಳ್ತಾನೆ. ನೋಡ್ಬಿಟ್ಟು ಅವಳಿಗೆ ಏನ್ ಮಾತಾಡೋದು ಗೊತ್ತಾಗಲ್ಲ. ಎಲ್ಲ ಒಂಥರ ಫಿಲಿಮಿ ಡೈಲಾಗ್ ತರ ಎಲ್ಲ ಹೊಡಿಬೇಡ ಅನ್ಕೊಂಡು ಸ್ವಲ್ಪ ರೇಗಿಸ್ತಾಳೆ. ಇಬ್ರು ನಗ್ತಾ ಇರ್ತಾರೆ. ಸರಿ ಇದಕ್ಕೆ ಇನ್ನೊಂದ್ಸರಿ ಬರೋಣ ಇದ್ಗೆ ಆಯ್ತಾ ಅಂತ ಇಬ್ರು ಡಿಸೈಡ್ ಮಾಡ್ಕೊಂತಾರೆ. ಅದಾದ್ಮೇಲೆ ಮತ್ತೆ ಮಾರನೇ ದಿನನು ಹಿಂಗೆ ಸುತ್ತಕ್ ಸ್ಟಾರ್ಟ್ ಮಾಡಿದವರು ಸುತ್ತಾನೆ ಅವ್ರೆ. ಅದಾದ್ಮೇಲೆ ಯಾವ್ದೋ ಒಂದ್ ಪ್ಲೇಸ್ ಬರಕ್ ಹೇಳಿರ್ತಾರೆ. ಅವಳು ಅವ್ರ ಫ್ರೆಂಡ್ ಇಬ್ರು ಬರ್ತಾ ಇರ್ತಾರ. ಇವ್ರಿಬ್ರಿಗೂ ಒಂಚೂರು ಐಡಿಯಾನೇ ಇಲ್ಲ ಎಲ್ಲಿಗೆ ಹೋಗ್ತವ್ರೆ ಅಂತ. ಅವ್ರು ಹೇಳಿದ್ರು ನಾನು ಬರ್ತಾ ಇದೀನಿ ಅಷ್ಟೇ, ನಿನ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಅನ್ಬಿಟ್ಟು ಅವ್ಳ ಫ್ರೆಂಡ್ ಹೇಳ್ಕೊಂಡ್ ಬರ್ತಿರ್ತಾಳೆ. ಸ್ವಲ್ಪ ದೂರ ಬಂದ್ಮೇಲೆ ಯಾವ್ದೋ ಪೆಂಗ್ವಿನ್ ಬಂದ್ ಮುಟ್ಟುತ್ತೆ. ಅಂದ್ರೆ ಡ್ರೆಸ್ ಹಾಕೊಂಡಿರ್ತಾರೆ. ಅವ್ರು ಯಾರು ಅಲ್ಲ, ಹೀರೋನು ಅವ್ನ ಫ್ರೆಂಡ್ ಇಬ್ರು ಹಾಕೊಂಡಿರ್ತಾರೆ. ಹೀರೋಗ್ ಸ್ವಲ್ಪ ನಾಚಿಕೆ, ಬಟ್ ಏನ್ ಮಾಡೋದು, ಅವ್ನ್ ಹೇಳ್ದ ಅಂದ್ಬಿಟ್ಟು ಹಾಕೊಂಡಿರ್ತಾನೆ. ಇವ್ರಿಬ್ರು ನೋಡಿ ಶಾಕ್ ಆಗ್ಬಿಡ್ತಾರೆ, ಖುಷಿ ಆಗ್ಬಿಡುತ್ತೆ. ಕ್ಯೂಟ್ ಆಗಿದೆ ಅಂತಿರ್ತಾರೆ. ಹೀರೋ ಬೈತಾ ಇರ್ತಾನೆ, ನಿನ್ನಿಂದ ಮಾತು ಕೊಟ್ಕೊಂಡು ನನ್ ಮರ್ಯಾದೆಲ್ಲ ಕಳಿಸ್ಬಿಡ್ತೆ ಅಂತ ಬೈತಿದ್ರು. ಅವಳ ತಲೆ ಕೆಡ್ಸ್ಕೊಳಲ್ಲ. ಹಾಕೊಂಡಿದ್ದೀರ ಒಂದ್ ನಿಮಿಷ ಬನ್ನಿ, ಕ್ಯೂಟ್ ಆಗಿದೆ, ಫೋಟೋ ತಕೊಳ್ಳೋಣ ಅಂತಿರ್ತಾಳೆ. ಅವಳು ನೋಡ್ಬಿಟ್ಟು ಅವಳು ಖುಷಿಯಾಗಿರೋದ್ನ ಅವಳ ಫ್ರೆಂಡ್ ನೋಡ್ಬಿಟ್ಟು ಅವಳು ಸ್ವಲ್ಪ ಖುಷಿ ಪಡ್ತಾಳೆ. ಆದ್ಮೇಲೆ ಇವರೆಲ್ಲ ಟ್ರಿಪ್ ಮುಗಿಸ್ಕೊಂಡು ಎಲ್ಲ ಆದ್ಮೇಲೆ ಇನ್ನೊಂದ್ ದಿನ ಸ್ಕೂಲ್ ಮುಗಿಸ್ಕೊಂಡು ಹೀರೋ ಮನೆಗ್ ಬಂದಿರ್ತಾರೆ. ಎಲ್ಲ 4 ಜನನು 3 ಜನನು. ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಬರ್ತಾರ. ಎಲ್ಲಾರ ಹತ್ರ ಹಾಯ್ ಹೇಳ್ಬಿಟ್ಟು ಅವ್ರ ಮಾಡೋ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಅಂದ್ರೆ ಒಳಗ್ ಹೋಗ್ಬಿಡ್ತಾರೆ. ಅದ್ರಲ್ಲಿ ಹೀರೋಯಿನ್ ಫ್ರೆಂಡ್ ಇದ್ದಾಳಲ್ಲ, ಅವ್ರ ಅಪ್ಪ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ. ಅವಳಿಗೆ ಮಾತೇ ಬರ್ತಾ ಇಲ್ಲ. ಏನಂತಂದ್ರೆ ಅವಳಿಗೆ ಆಲ್ರೆಡಿ ಗೊತ್ತು ಇವ್ರು ತುಂಬಾ ಫೇಮಸ್ ಆಗಿರೋ ಫೋಟೋಗ್ರಾಫರ್ ಅಂತ. ಹೀರೋ ಹತ್ರ ಕೇಳ್ತಾಳೆ, ಅವ್ರೇನೆ ಅಂತ ಅಂದಾಗ, ಅಯ್ಯೋ ನಾನು ಅವ್ರ ದೊಡ್ಡ ಫ್ಯಾನ್ ಗೊತ್ತಾ ಅನ್ಬಿಟ್ಟು ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ಯಾಕಂದ್ರೆ ಅವಳು ಸ್ವಲ್ಪ ಫೋಟೋಗ್ರಾಫ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಅದನ್ನ ಹೇಳ್ತಾಳೆ, ನೀವು ತುಂಬಾ ನನ್ಗೆ ಇನ್ಸ್ಪಿರೇಷನ್, ನಿಮ್ದು ದೊಡ್ಡ ಫ್ಯಾನ್ ಗೊತ್ತಾ ಅಂತ. ಅವರು ಖುಷಿ ಪಡ್ತಾರ. ಹೌದಾ ಅಂತ ಖುಷಿ ಪಡ್ಬೇಕಾರೆ, ಸರಿ ನೀವ್ ಯಾಕೆ ತುಂಬಾ ದಿನದಿಂದ ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ಅಂದಾಗ, ಈ ನಡೆ ಸ್ವಲ್ಪ ಬಿಸಿ, ಸೊ ಅದರಿಂದ ಅಪ್ಲೋಡ್ ಮಾಡಿಲ್ಲ ಅಂತ ಅವ್ರ ಅಪ್ಪನೂ ಹೇಳ್ತಾರೆ. ಅದಾಗ ಮುಂದೆ ಕೇಳಲ್ಲ ಏನೂನು. ಬಟ್ ಮೇನ್ ರೀಸನ್ ನಮಗ್ ಗೊತ್ತು, ತಾಯಿ ತೀರ್ಕೊಂಡಿದ್ದ, ಅಂದ್ರೆ ಹೀರೋ ತಾಯಿ ತೀರ್ಕೊಂಡಿರೋದ್ರಿಂದಾನೆ ಅವ್ರ ಮೆಂಟಲಿ ಸ್ವಲ್ಪ ಅಫೆಕ್ಟ್ ಆಗಿದ್ದಾರೆ. ಸೊ ಅದರಿಂದ ಈ ಫೋಟೋಸ್ ಅಪ್ಲೋಡ್ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಎಲ್ಲ ಮಾತುಕತೆ ನಡೆಯುತ್ತೆ, ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ತಾರೆ. ಇವರೆಲ್ಲ ಮನೆಗೆ ಹೋದ್ಮೇಲೆ ಅವ್ರಪ್ಪ ಡೈರೆಕ್ಟ್ ಒಂದೇ ಮಾತು ಹೇಳೋದು, ಹೀರೋಯಿನ್ ನೋಡ್ಬಿಟ್ರೇನು ತುಂಬಾ ಚೆನ್ನಾಗಿದೆ ಅಲ್ಕಣೋ ಅಂತಂತಾರೆ. ಇವ್ನಿಗೆ ನಗು ಬಂದ್ಬಿಡುತ್ತೆ, ನಗು ತಡಿಯಕ್ಕೆ ಆಗಲ್ಲ, ನಾಚ್ಕೋತಾ ಇರ್ತಾನೆ. ನನ್ಗ ಅನ್ಸುತ್ತೆ ನೀವ್ ಇವತ್ತು ಲೇಟ್ ಆಗಿ ಬರ್ತೀಯ ಅಂದ್ರೆ ನೀನ್ ನೋಡಿದ್ರೆ ಬೇಗ ಬಂದ್ ಕುತ್ಕೊಂಡಿದ್ಯಾ, ಹೋಗೋ ಹುಡ್ಗಿ ಜೊತೆ ಸುತ್ತೋ ಅಂದ್ರೆ. ಅದ್ ಬಿಡಿ, ಅದು ನಡೆಯುತ್ತೆ. ನಿಮ್ಗೆ ಗೊತ್ತಾ ಹುಡ್ಗಿ ಎಷ್ಟು ಫ್ಯಾನ್ ಅಂತ ನಿಮ್ಗೆ ಏನೇನೆಲ್ಲ ಹೇಳ್ತಾ ಇದ್ಲು, ನೋಡಿ ಏನಾರ ಟ್ರೈ ಮಾಡಿ ಅಂತ ಹೀರೋ ಹೇಳಿದ್ರೆ ಅಂತ ಅಂದ್ಬಿಟ್ಟು ತಲೆ ಆಡಿಸ್ತಾರೆ. ಏನು ಮಾತಾಡೋದೇ ಇಲ್ಲ. ಹೀರೋಗೆ ಏನ್ ಹೇಳೋದು ಗೊತ್ತಾಗಲ್ಲ. ಆಮೇಲೆ ಈ ಕಿಮ್ ಇದಾನಲ್ಲ ಹೀರೋ, ಅಲ್ಲಿ ಹೋಗ್ಬಿಟ್ಟು ರೂಮ್ ಅಲ್ಲಿ ಕೂತಿರ್ತಾನೆ. ಅವ್ರ ಅಮ್ಮನ್ ಫೋಟೋಸ್ ಎಲ್ಲ ನೋಡ್ಕೊಂಡು ತುಂಬಾ ಫೀಲ್ ಮಾಡ್ತಾನೆ, ಬೇಜಾರಾಗ್ಬಿಡುತ್ತೆ ಅವ್ನ್ಗೆ. ಅದಾದ್ಮೇಲೆ ಹೀರೋನ್ ಇದ್ದಾಳಲ್ಲ ಸೋಯಿನ್ನು, ಅವ್ರ ಮನೇಲಿರೋ ಅವ್ರ ಅಮ್ಮನ್ ತೋರಿಸ್ತಾರೆ. ಅವ್ರ ಅಮ್ಮ ಸ್ವಲ್ಪ ಫೀಲ್ ಮಾಡ್ತಿರ್ತಾರೆ. ಏನಕ್ಕೆ ಅಂದ್ರೆ ತುಂಬಾ ದಿನದಿಂದ ನೋಡ್ತಾವ್ರೆ, ಅವಳು ಬೇಗ ಮನ್ಕೋತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅನ್ನೋದನ್ನ ನೋಟಿಸ್ ಮಾಡ್ತಾರೆ. ಏನಕ್ಕೆ ಅಂತ ನಮಗ್ ಗೊತ್ತಲ್ಲ. ಅವಳಿಗೆ ಆಬ್ವಿಯಸ್ಲಿ ಮನಗ್ಬಿಟ್ರೆ ಎಲ್ಲಾ ವಿಷಯ ಮರ್ತೋಗ್ಬಿಡುತ್ತೆ. ಅವಳು ಚೆನ್ನಾಗಿರೋ ದಿನಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಫೀಲ್ ಮಾಡ್ತಾವಳೆ. ಸೊ ಮನಗ್ಬಿಟ್ರೆ ಹೋಗ್ಬಿಡುತ್ತಲ್ಲ ಅಂತ ಅನ್ಬಿಟ್ಟು ಎಲ್ಲಾ ಡೀಟೇಲ್ ಆಗಿ ಬರ್ಕೊಂತಿರ್ತಾಳೆ. ಅವ್ರ ಅಮ್ಮಂಗೂ ಅದು ಅರ್ಥ ಆಗುತ್ತೆ, ಬಟ್ ಏನ್ ಮಾಡೋದು ಹೇಳಕ್ ಆಗಲ್ವೇ. ಇದ್ರ ಬಗ್ಗೆನೆ ಹೀರೋಯಿನ್ ಫ್ರೆಂಡ್ ಇದಾಳಲ್ಲ, ಅವಳು ಬಂದ್ಬಿಟ್ಟು ಹೀರೋ ಹತ್ರ ಹೇಳ್ತಾ ಇರ್ತಾಳೆ, ನಮ್ಗೆ ಅವ್ರ ಅಮ್ಮ ಫೋನ್ ಮಾಡಿ ಹೇಳಿದ್ರು ಈ ತರ ಅವಳಿಗೆ ನಿದ್ದೆ ಮಾಡದೆ ಸುಮ್ನೆ ಕೂತಿರ್ತಾಳಂತೆ, ತುಂಬಾ ಹೊತ್ತು ಎಚ್ಚರಾಗಿರ್ತಾಳಂತೆ ಅಂತ. ಇದ್ರ ಬಗ್ಗೆ ಕೇಳಿದಾಗ ಅಂತ ಹೇಳ್ತಾ ಇರ್ಬೇಕಾರೆ ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಂತ ಹೇಳ್ಬೇಕಾರೆ, ನಾನು ಎಲ್ಲಾನು ಟ್ರೈ ಮಾಡ್ತಾ ಇದೀನಿ ಅವಳನ್ನ ಖುಷಿಯಾಗಿ ಇಟ್ಕೊಳಕ್ಕೆ ಅಂತ ಹೀರೋ ಹೇಳ್ತಾನೆ. ಅದೇ ಮೇನ್ ಪ್ರಾಬ್ಲಮ್, ನೀ ಖುಷಿಯಾಗಿ ಇಟ್ಕೊಂಡ್ಬಿಟ್ಯಾ, ಅವಳಿಗೆ ಅದನ್ನ ಮರೆಯಕ್ ಇಷ್ಟ ಇಲ್ಲ. ಸೊ ಏನ್ ಮಾಡ್ತಾಳೆ, ಅದನ್ನೆಲ್ಲ ಡೀಟೇಲ್ ಆಗಿ ಬರೆಯೋದಲ್ದೆ ಅದು ಮನಗ್ಬಿಟ್ರೆ ಎಲ್ಲಿ ಹೋಗ್ಬಿಡುತ್ತೆ ಅಂತ ಕೂತಿರ್ತಾಳೆ. ಅವಳ ಟೆನ್ಷನ್ ಯಾರಿಗೆ ಹೇಳೋಣ ಅಂತ ಅನ್ಕೊಂಡು ಅವಳ ಫ್ರೆಂಡ್ ಹೇಳ್ತಾಳೆ. ಬಟ್ ಹೀರೋಗ ಅದರಿಂದ ಏನು ಮಾಡಕ್ ಆಗಲ್ವಲ್ಲ. ಸೊ ಅವ್ನ ಮನೆಗ್ ಬಂದಾಗ ಅವನ್ಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಅವ್ನ್ ಏನ್ ಮಾಡ್ತಾನೆ, ಅದಕ್ಕಿರೋ ಸೊಲ್ಯೂಷನ್ ಏನಾರ ಸಿಗುತ್ತಾ ಅಂತ ಅನ್ಬಿಟ್ಟು ಆ ಮೆಮೊರಿ ಲಾಸ್ಗೆ ಏನೇನಿದೆ ಅಂತ ಹುಡುಕ್ತಾ ಇರ್ತಾನೆ. ಡೈಲಿ ಹುಡುಕ್ತಾನೆ, ಬಟ್ ಏನು ಇಲ್ಲ ಅದಕ್ಕೆ. ಅವ್ನ್ ಹೀರೋ ಇದ್ರ ಬಗ್ಗೆ ಮೆಡಿಸಿನ್ ಕಂಡಿಡಿತಾ ಕೂತಿದ್ರೆ ಇವಳು ನೋಡಿದ್ರೆ ನಿದ್ದೆನೆ ಮಾಡದೆ ಕೂತ್ಕೊಂಡಿರ್ತಾಳೆ ಎಚ್ಚರಾಗಿಟ್ಕೊಂಡು. ಅದಾದ್ಮೇಲೆ ಅದು ಸುಮ್ನೆ ಫಂಕ್ಷನ್ ತರ ಏನೋ ಬಂದಿರುತ್ತೆ. ಅದಾದ್ಮೇಲೆ ಇವರಿಬ್ರು ಒಂದು ಕ್ಯೂಟ್ ಆಗಿರೋ ಗೊಂಬೆನ ಗಿಫ್ಟ್ ಮಾಡ್ಕೊತಾರೆ. ಬಟ್ ಒಬ್ಬ ಸೆಲೆಕ್ಟ್ ಮಾಡಿದ್ರೆ ಹೀರೋನು ಅದನ್ನ ತಂದಿರ್ತಾನೆ, ಹೀರೋಯಿನ್ ಅದೇ ತಂದಿರ್ತಾಳೆ. ಅಂದ್ರೆ ಸ್ವಲ್ಪ ಕ್ಯಾರೆಕ್ಟರ್ ಚೇಂಜ್ ಇರುತ್ತೆ ಅಷ್ಟೇ. ಹುಡುಗಿ ತಂದಿದ್ರೆ ಹುಡುಗ ತಂದಿರ್ತಾಳೆ. ಹಿಂಗ್ ನೋಡ್ಕೊಂಡು ಮಾತಾಡ್ಕೊಂತಿರ್ತಾರೆ. ಅದಾದ್ಮೇಲೆ ನನ್ಗೆ ಎಲ್ಲಾನು ಮರ್ತೋಗ್ಬಿಡುತ್ತೆ, ಏನ್ ಮಾಡೋದು ಅಂತ ಅವಳು ಫೀಲ್ ಮಾಡ್ತಿದ್ರೆ ಎಲ್ಲಾ ವಿಷಯ ಹಂಗೆ ಈಸಿಯಾಗಿ ಮರೆಯಲ್ಲ, ಮರಿದೇದ್ದು ಅಂತ ಎಷ್ಟೊಂದು ವಿಷಯಗಳಿದಾವೆ ಅಂತ ಹೀರೋ ಹೇಳ್ತಾನೆ. ಏನು ಅಂತಂದ್ರೆ ನೀನು ಎಷ್ಟೊಂದು ವಿಷಯ ಮರ್ತೋಗ್ಬಿಡ್ತೀಯ, ಬಟ್ ಬ್ರೈನ್ ಮರ್ತರು ನಿನ್ ಬಾಡಿ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್, ಅವತ್ ನೀನ್ ಸೈಕಲ್ ಓಡಿಸ್ದೆ, ಸೈಕಲ್ ನೀನ್ ಮರ್ತೋಗಿದ್ಯಾ ತಾನೆ, ಓಡಿಸೋದ್ ಗೊತ್ತಿಲ್ಲ, ಬಟ್ ಆದ್ರೆ ನಿನ್
ನಿನ್ ಬಾಡಿ ಮಸಲ್ ಮೆಮೊರಿ ಗ್ಯಾಪ್ನ ಇದೆ, ಅದರಿಂದ ನೀವು ಓಡಿಸ್ಬಿಟ್ಟೆ. ಸೊ ಅದೇ ತರ ಎಲ್ಲಾ ವಿಷಯನು ಮರೆಯಲ್ಲ ಅಂತ ಹೇಳ್ತಾರೆ. ಎಲ್ಲ ಆಮೇಲೆ ಹಂಗೆ ನಡೀತಾ ಹೋಗ್ತಾ ಇರತ್ತೆ. ಹೀರೋನು ತುಂಬಾ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ತುಂಬಾ ಜನ ಜಾಗ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ, ಸುತ್ತಾನೆ ಇರ್ತಾರೆ. ಅದಲ್ದೆ ಇವ್ರಿಬ್ರು ಬೇರೆ ಸ್ವಲ್ಪ ಜೊತೆ ಸೇರ್ಕೊಂತಾರೆ. ಎಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಬಟ್ ಏನ್ ಮಾಡೋದು, ಅವಳಿಗೆಲ್ಲ ಮರ್ತೋಗ್ತಿರುತ್ತೆ. ಬಟ್ ಆದ್ರೂ ಅದನ್ನ ಫೀಲ್ ಸಪರೇಟ್ ಇಟ್ಕೊಂಡು ಖುಷಿಯಾಗಿರಕ್ ಟ್ರೈ ಮಾಡ್ತಾರೆ. ಫೈರ್ ವರ್ಕ್ಸ್ ಅಂತ ಮಾಡ್ತಾರಲ್ಲ, ಈ ಪಟಾಕಿ ಹೊಡೆದಂಗೆ ರಾಕೆಟ್ ಎಲ್ಲ ಹಾಕ್ತಿರ್ತಾರೆ ನೋಡು, ಫೈರ್ ವರ್ಕ್ಸ್ ಅಂತ. ಸೊ ಅದ್ ಅಂತದ್ನ ನೋಡಕ್ಕೆ ಅಂತ ಎಲ್ಲ ಬಂದಿರ್ತಾರೆ. ಅಲ್ಲೆಲ್ಲ ತುಂಬಾ ಫೇಮಸ್ ಅದು. ಎಲ್ಲಾರು ನೋಡಕ್ ಹೋದಾಗ ಹೀರೋನು ಇರ್ತಾನೆ, ಅವ್ರ ಟೀಮು ಇರುತ್ತೆ, 4 ಜನ ಇರ್ತಾರೆ. ಅಲ್ಲಿ ಹೀರೋಯಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳಿಗೆ ಹೀರೋ ಮೇಲೆ ನಂಬಿಕೆ ಹೋಗ್ಬಿಟ್ಟು ಬೇಕು ಅಂತಾನೆ ಅವನ್ನೇ ಕರ್ಕೊಂಡು ಐಸ್ ಕ್ರೀಮ್ ತಿನ್ನ ಒಂದ್ ನೆಪ ಹೊಡ್ಬಿಟ್ಟು, ಬಾ ಅಲ್ಲಿ ಐಸ್ ಕ್ರೀಮ್ ತಗೊಡ್ತೀನಿ ಬಿಟ್ಟು ಕರ್ಕೊಂಡು ಹೋಗ್ತಾ ಸನ್ನೆ ಮಾಡ್ಬಿಟ್ಟು ಹೋಗ್ತಾಳೆ, ಹೋಗ್ ಅವಳ ಜೊತೆ ಬೇರೆ ಕಡೆ ಅಂತ. ಇವ್ನಿಗೆ ಅರ್ಥ ಆಗುತ್ತೆ. ಆಮೇಲೆ ಅವನು ಕರ್ಕೊಂಡ್ ಬರ್ತಾನೆ ಬೇರೆ ಕಡೆ. ಬಟ್ ಏನಂತಂದ್ರೆ ಹೀರೋನ್ಗೆ ಏನು ವಿಷಯ ಜ್ಞಾಪನ ಇರಲ್ಲ ಬೆಳಗ್ಗೆ ಎದ್ದಾಗ. ಬಟ್ ಆದ್ರೆ ಅವಳು ಎಲ್ಲ ಓದ್ಕೊಂಡ್ ಬರ್ತಾಳಲ್ಲ, ಆದ್ರೆ ಆಲ್ರೆಡಿ ಇವ್ರಿಬ್ರಿಗಿರೋ ಕನೆಕ್ಷನ್ ಇದೆಯಲ್ಲ, ಆ ಕನೆಕ್ಷನ್ ಇಂದ ಅವಳು ಫೀಲ್ ಮಾಡ್ತಾಳೆ. ಆ ಫೀಲ್ ಮಾಡೋದ್ರಿಂದಾನೆ ಅವಳು ನ್ಯಾಚುರಲ್ ಆಗಿ ಇರಕ್ಕಾಗೋದು. ಇಲ್ಲಾಂದ್ರೆ ಸ್ವಲ್ಪ ವಿಯರ್ಡ್ ಆಗಿರುತ್ತೆ, ಸಡನ್ ಆಗಿ ಯಾರೋ ಹೊಸಬ್ರು ನೋಡ್ದಂಗ್ ಇರುತ್ತೆ. ಹೀರೋಗೂ ಇದ್ರೂನು ಹೀರೋ ಕ್ಯಾಶುವಲ್ ಆಗಿರ್ತಾನೆ ಹೋಗ್ತಾ. ಸೊ ಅದರಿಂದ ಅಡಾಪ್ಟ್ ಆಗ್ತಿರ್ತಾಳೆ. ಅಲ್ಲಿ ಫೈರ್ ವರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ನೋಡಕ್ ತುಂಬಾ ಸಖತ್ತಾಗಿರುತ್ತೆ. ನೋಡ್ತಾ ಹೀರೋನ್ ಗಳು ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಗೊತ್ತಲ್ಲ ಅವಳಿಗೆ ಇದು ವಿಷಯ ಎಲ್ಲ ಮರ್ತೋಗ್ಬಿಡುತ್ತೆ. ಇದನ್ನ ಮರಿಬೇಕು ಅನ್ನೋ ಆಸೆನೆ ಪಡಲ್ಲ. ಯಾಕೆ ಹಿಂಗ ಆಗ್ತಿದೆ ಅಂತ ತುಂಬಾ ಫೀಲ್ ಮಾಡ್ತಾಳೆ. ನೀನ್ ಯಾವತ್ತೂ ಇದು ಮರೆಯಲ್ಲ, ತಲೆ ಕೆಸ್ಕೊಂಬೇಡ. ಅಕಸ್ಮಾತ್ ನೀ ಮರ್ತೋದ್ರು ನಾನ್ ನಿನಗೆ ಜ್ಞಾಪನ ಬರ್ತೀನಿ ಅಂತ ಹೀರೋ ಹೇಳ್ತಿರ್ತಾನೆ. ಆಗ ಹೀರೋನ್ ಹೇಳ್ತಾಳೆ, ನಂಗೆ ಅನ್ಸುತ್ತೆ 3ನೇ ರೂಲ್ ಇದ್ದಲ್ಲ, ಅದನ್ನ ನಾನು ಬ್ರೇಕ್ ಮಾಡ್ಬಿಟ್ಟೆ ಅಂತ. ಅದೇ ಅವಳ 3ನೇ ರೂಲ್ ಏನ್ ಹೇಳಿದ್ಲು, ಫೀಲಿಂಗ್ ಯಾವತ್ತು ಒಬ್ರಿಗೊಬ್ರು ಫೀಲಿಂಗ್ ನ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ. ಸೊ ಅದನ್ನ ರೂಲ್ ನ ಬ್ರೇಕ್ ಮಾಡಿದಾಳೆ ಅಂದ್ರೆ ಹೀರೋ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗೋಯ್ತು ಅಂತ. ಹೀರೋನು ಹೇಳ್ತಾನೆ, ನಾನು ಆ ಫೀಲಿಂಗ್ ನ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಿಸ್ ಮಾಡ್ಬಿಡ್ತಾನೆ. ಕಂಡ್ಬಿಟ್ಬಿಟ್ಟು ಹೀರೋಯಿನ್ ಎದ್ದೊಳ್ತಾಳೆ. ಎದ್ದಿದ್ದೆ ಹೀರೋ ಬಗ್ಗೆ ಒಂದ್ ಮೆಮೊರೀಸ್ ಅಲ್ಲಿ ಇರಲ್ಲ. ಬಟ್ ಆದ್ರೆ ಇವಳಿಗೆ ಗೊತ್ತಾಗ್ಬೇಕಾದ ವಿಷಯ ಎಲ್ಲ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ಇಂದ ಹಿಂಗಾಯ್ತು, ಒಂದ್ ಫ್ರೆಂಡ್ ಇದ್ದಾಳೆ, ಆಮೇಲೆ ನಿನಗೆ ಮೆಮೊರಿ ಲಾಸ್ ಇದೆ, ಮನೆಗಿದೆ ಎದ್ಬಿಟ್ರೆ ನಿಂಗೆಲ್ಲ ಎರೇಸ್ ಆಗ್ಬಿಡುತ್ತೆ. ಅದಲ್ದೆ ನೀನು ಇವಳು ಮಾಡ್ಕೊಂಡಿರೋದೆಲ್ಲ ಲಿಸ್ಟ್ ಅಲ್ಲಿ ಇರುತ್ತೆ. ಎಲ್ಲಾನು ನೋಡ್ಕೊಂಡ್ ಬರ್ತಿರ್ತಾಳೆ. ಬಂದ್ಬಿಟ್ಟು ಅವಳಿಗೆ ಅರ್ಥ ಆಗ್ದಿದ್ ಏನ್ ವಿಷಯ ಗೊತ್ತಾ, ಅವಳ ಬುಕ್ ಅಲ್ಲಿ ಹೀರೋನ ಡ್ರಾಯಿಂಗ್ ಬರ್ದಿರ್ತಾಳೆ. ಅದ್ ಅವಳಿಗೆ ಅರ್ಥನೇ ಆಗಲ್ಲ. ಅದನ್ನ ಅವಳ ಫ್ರೆಂಡ್ ಹತ್ರನೇ ಬಂದ್ಬಿಟ್ಟು ಕೇಳ್ತಾಳೆ, ಇದ್ ಯಾರು ಅಂತ ಗೊತ್ತಾ, ನನ್ಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ, ನೀನು ಎಲ್ಲೋ ನೋಡಿದೀನಿ ಅಂತ ಗ್ಯಾಪ್ನ, ಬಟ್ ಎಲ್ಲಿ ಅಂತ ಒಂಚೂರು ಗೊತ್ತಾಗ್ತಾ ಇಲ್ಲ, ನಿನ್ಗೇನ ಗೊತ್ತಾ ಅಂದ್ಬಿಟ್ಟು ಹೀರೋಯಿನ್ ಫ್ರೆಂಡ್ ನ ಕೇಳಿದ್ರೆ ಅವಳಿಗೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಅವಳೇನ್ ಮಾಡ್ತಾಳೆ, ಒಂದ್ ವಿಷಯನ ಜ್ಞಾಪಿಸ್ಕೊಂತಾಳೆ. ಇಲ್ಲಿ ಗೊತ್ತಾಗದೇ ಇರೋದು ದೊಡ್ಡ ಟ್ವಿಸ್ಟ್ ಹೊಡಿತಾರೆ. ಏನಂತಂದ್ರೆ ಹೀರೋಗೆ ಆಲ್ರೆಡಿ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಅವ್ನಿಗೆ ಎಷ್ಟ್ ದಿನ ಬದುಕ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಆಲ್ರೆಡಿ ಅವ್ನ್ ತುಂಬಾ ವೀಕ್ ಅಲ್ಲಿ ಇರೋದ್ರಿಂದಾನೆ ಈ ಸ್ಪೋರ್ಟ್ಸ್ ರಿಲೇಟೆಡ್ ಏನೇ ವಿಷಯನೂ ಅವ್ನ್ ಮಾಡಲ್ಲ. ತುಂಬಾ ಟೆನ್ಷನ್ ಕೊಡೋ ಅಂತದ್ದು ಯಾವ್ದೇ ವಿಷಯನೂ ಕೇಳಕ್ ಆಗಲ್ಲ ಅವ್ನಿಗೆ. ಸೊ ಹಂಗಿರ್ಬೇಕಾದ್ರೆ ಅವ್ನ್ ತುಂಬಾ ವೀಕ್ ಅಂತ ಈ ವಿಷಯದಿಂದ ಗೊತ್ತಾಗ್ತಿದೆ. ಅವ್ನಿಗೆ ತುಂಬಾ ಸೀರಿಯಸ್ ಕಂಡೀಷನ್ ಇದಾನೆ ಅಂತ ಇವಾಗ ಅವ್ನಿಗೆ ವಿಷಯ ಗೊತ್ತಾಗಿದೆ. ಅದನ್ ಬಗ್ಗೆನ ಅವಳ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ. ಇದು ಕೇಳಿದಾಗ ಅವಳಿಗೆ ಅಳುನೇ ಬಂದ್ಬಿಡುತ್ತೆ. ಆಬ್ವಿಯಸ್ಲಿ ಅವ್ಳು ಹೆಂಗೆ ನೋಡಿದ್ರು ಹೀರೋ ಬಗ್ಗೆ ಯೋಚನೆ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಅಳ್ತಾ ಇರ್ತಾಳೆ. ನಿನ್ಗೇನು ಆಗಲ್ಲ, ತಲೆ ಕೆಡ್ಸ್ಕೊಂಬೇಡ ಅಂದ್ರು. ನೀ ತಲೆ ಕೆಡ್ಸ್ಕೊಂಬೇಡ, ಅವಳನ್ನ ನಾನ್ ಚೆನ್ನಾಗಿ ನೋಡ್ಕೊಳಕ್ ಟ್ರೈ ಮಾಡ್ತೀನಿ, ಅವಳನ್ನ ಖುಷಿಯಾಗಿರಕ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಾ ವಿಷಯ ಹೇಳಿದ್ರು. ಅಕಸ್ಮಾತ್ ನನ್ಗೆ ಏನಾರು ಆಯ್ತು, ನಾನು ಒಂದ್ಸರಿ ಮೂರ್ಛೆ ಹೋಗ್ಬಿಟ್ಟಿದ್ದೆ, ಅದು ಹೆಂಗೋ ರಿಸ್ಕ್ ಇಂದ ಹೊರಗಡೆ ಬಂದ್ಬಿಟ್ಟೆ, ಬಟ್ ಯಾವತ್ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು ನನಗೆ. ಸೊ ಅವತ್ ನೀನು ಅವಳಿಗೆ ಇದ್ರ ಬಗ್ಗೆ ನನ್ ಬಗ್ಗೆ ಗೊತ್ತಿರೋ ಎಲ್ಲಾ ಮೆಮೊರೀಸ್ ಅವಳ ಜನರಲ್ ಇದೆಯಲ್ಲ, ಅದ್ರಲ್ಲಿ ಏನೇನೆಲ್ಲ ಆಡ್ ಮಾಡ್ಕೊಂಡಿದ್ದಾಳೋ ಎಲ್ಲಾನು ಡಿಲೀಟ್ ಮಾಡ್ಬೇಕು. ಯಾಕಂದ್ರೆ ಅವಳು ತುಂಬಾ ಖುಷಿಯಾಗಿರೋದ್ನೇ ನಾನು ಆಸೆ ಪಡ್ತೀನಿ. ನನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅವಳ ಲೈಫ್ ಹಾಳ್ ಮಾಡೋದ್ ಬೇಡ ಅಂತ ಹೀರೋ ಹೇಳ್ಕೊಂಡು ಕೇಳ್ಕೊಂಡಿರ್ತಾನೆ. ಹೀರೋಯಿನ್ ಅವಳ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾಳೆ. ಬಟ್ ಆದ್ರೆ ಅವಳು ಬರೋದೇ ಇಲ್ಲ. ಯಾಕೆ ಬಂದಿಲ್ವಲ್ಲ ಅಂತ ಫೀಲ್ ಮಾಡ್ತಾ ಅವಳೇ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಅವಳಿಗೆ ಒಂಥರ ಡೌಟ್ ಹೀರೋ ಮೇಲೆ. ಸೊ ಫೋನ್ ಮಾಡಿ ಟ್ರೈ ಮಾಡ್ತಾಳೆ, ಬಟ್ ಫೋನ್ ಕನೆಕ್ಟ್ ಆಗಲ್ಲ. ಆಮೇಲೆ ಬೇಜಾರಾಗ್ಬಿಟ್ಟು ಏನ್ ಮಾಡಕ್ ಆಗಲ್ಲ, ಅವಳಿಗೆ ಏನ ಅಂತಾನೆ ಅರ್ಥ ಆಗ್ಬೇಕಲ್ಲ. ಸೊ ಅರ್ಥ ಆಗ್ತಿಲ್ಲ, ಅವಳ ಪಾಡಿಗೆ ಹೊಟ್ಟೋಗ್ಬಿಡ್ತಾಳೆ. ಆಮೇಲೆ ಒಂದ್ ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಅವಳ ಫ್ರೆಂಡೇ ಫೋನ್ ಮಾಡಿರ್ತಾಳೆ. ಎಲ್ಲಿಗೆ ಅಂತ ಅಂದ್ರೆ ಅವಳು ಫುಲ್ ಶಾಕ್ ಆಗ್ತಾಳೆ. ಬಟ್ ಅದು ಏನು ಅಂತಾನೆ ಗೊತ್ತಿಲ್ಲ. ಹೋದ್ರೆ ಯಾರ್ದೋ ಒಂದ್ ಕಾರ್ಯ ನಡೀತಿರುತ್ತೆ. ಆ ಕಾರ್ಯ ಯಾರ್ದು ಅಲ್ಲ, ಹೀರೋದು. ಅಂದ್ರೆ ಹೀರೋ ಹೇಳಿದ್ನಲ್ಲ ಹಾರ್ಟ್ ಪ್ರಾಬ್ಲಮ್ ಅಂತ, ಸೊ ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ. ಅದನ್ನ ಎಲ್ಲಾರು ಕಾರ್ಯ ಮಾಡ್ಕೊಡ್ತಿರ್ತಾರೆ. ಹೀರೋಯಿನ್ ಫ್ರೆಂಡ್ಗೆ ಅಳು ತಡಿಯಕ್ಕಾಗ್ತಿರಲ್ಲ, ಅಳ್ತಾ ಇರ್ತಾಳೆ. ಅವ್ನ್ ಫ್ರೆಂಡ್ ಕೂಡ ಅಳ್ತಾ ಇರ್ತಾನೆ. ಹೀರೋನ್ಗೆ ಇದು ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಆ ಪರ್ಸನ್ ಯಾರು ಅಂತಾನು ಗೊತ್ತಿಲ್ಲ. ದೂರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವ್ರ ಅಪ್ಪಂಗೆ ಕೂಡ ಅಳು ಬರ್ತಿರುತ್ತೆ. ಎಲ್ಲಾರು ತುಂಬಾ ದುಃಖದಲ್ಲಿ ಇರ್ತಾರೆ. ಹೀರೋನ್ಗೆ ಅರ್ಥ ಆಗದೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅವರೆಲ್ಲ ಅಳ್ತಾವ್ರೆ ಅಂತ ಅನ್ಬಿಟ್ಟು ಅವಳು ಕಣ್ಲಿ ನೀರ್ ಸುರಿತಿರುತ್ತೆ. ಬಟ್ ಅವಳು ತಿಳ್ಕೊಂತಾ ಇರೋದ್ ಹಂಗೆ, ಬಟ್ ಮನ್ಸಿಂದ ಅವಳಿಗೆ ಕನೆಕ್ಟ್ ಆಗಿದ್ದಾಳೆ. ಅದ್ ಅವಳಿಗೆ ಅರ್ಥ ಆಗ್ತಿಲ್ಲ. ಸೊ ಅದಾದ್ಮೇಲೆ ಅವ್ನು ಸತ್ತೋದ್ಮೇಲೆ ಹೀರೋಯಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳು ಏನ್ ಮಾಡ್ತಾಳೆ, ಹೀರೋಯಿನ್ಗೆ ಇವನ್ ಬಗ್ಗೆ ಜ್ಞಾಪನನೇ ಬರಬಾರ್ದು ಅಂತ ಅನ್ಬಿಟ್ಟು ಅವ್ನ್
ಮಾಡ್ಕೊಂಡಂಗೆ ಎಲ್ಲಾ ಅವ್ನಿಗೆ ಏನೇನೆಲ್ಲ ಇದೆಯೋ ಹೀರೋ ರಿಲೇಟೆಡ್ ಎಲ್ಲಾ ವಿಷಯನು ತೆಗ್ದಾಕ್ಬಿಡ್ತಾಳೆ. ಅಂದ್ರೆ ಡ್ರಾಯಿಂಗ್ ಇಂದ ಹಿಡಿದು ಹೆಸರು, ಅವ್ನ್ ಮಾತಾಡಿದ್ದು, ಅವ್ರಿಗೆ ಇದ್ದಿದ್ದು ಕನೆಕ್ಷನ್, ಫೋಟೋಸ್ ಎಲ್ಲಾನು ಫೋನ್ ಚೇಂಜ್ ಮಾಡ್ಬಿಡ್ತಾಳೆ. ಲಾಸ್ಟ್ ಅಲ್ಲಿ ಅವ್ಳ ಲ್ಯಾಪ್ಟಾಪ್ ಇರೋದ್ನ ಡಿಲೀಟ್ ಮಾಡಕ್ ಹೋದ್ರೆ ಎಲ್ಲ ಸಿಸ್ಟಮ್ ಇರೋದ್ನ ಅವಳಿಗೆ ಮಾಡಕ್ ಮನ್ಸೇ ಬರ್ತಿಲ್ಲ. ಇಮೇಜಿನ್ ಮಾಡಿ ಒಬ್ಬ ಪರ್ಸನ್ದು ಲೈಫ್ ಅಲ್ಲಿ ನಡೆದಿರೋ ವಿಷಯನ ಡಿಲೀಟ್ ಮಾಡೋದು ಅಂದ್ರೆ ಈಸಿ ಅಂತೂ ಅಲ್ವೇ ಅಲ್ಲ. ಅದನ್ನ ಅವಳು ಫೀಲ್ ಮಾಡ್ತಾಳೆ, ಬಟ್ ಏನು ಮಾಡಕ್ ಆಗಲ್ಲ. ಅವಳ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಎಲ್ಲಾ ವಿಷಯ ಡಿಲೀಟ್ ಮಾಡ್ತಾ ಅವಳು ನಡೆದಿರೋ ಎಲ್ಲಾ ಮೆಮೊರೀಸ್ ನ ತೋರಿಸ್ತಾರೆ. ಅವಳು ಎಲ್ಲಾ ಮೆಮೊರೀಸ್ ಅಲ್ಲಿ ಹೀರೋ ಇರೋ ಮೆಮೊರೀಸ್ ಮಾತ್ರ ಎಲ್ಲಾ ಡಿಲೀಟ್ ಆಗ್ತಾ ಹೋಗುತ್ತೆ. ಅದಕ್ಕೂ ಆ ಸೀನ್ಗೂ ಅವನಿಗೂ ಕನೆಕ್ಷನ್ ಇರೋದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಹೀರೋನ್ಗೆ ಹೀರೋ ಕಡೆ ಎಲ್ಲೆಲ್ಲ ಇದ್ನೋ ಅಲ್ಲೆಲ್ಲ ಅವಳು ಒಬ್ಳೆ ಇದ್ದಂಗೆ ಫೀಲ್ ಮಾಡ್ಕೊಂತಾಳೆ. ಆ ತರ ಕ್ರಿಯೇಟ್ ಮಾಡ್ತಾಳೆ. ಅವನು ಹೀರೋನ್ ಫ್ರೆಂಡನು ಮನೆಗೆ ಹೋಗಿರ್ತಾರೆ ಅವ್ರ ಅಪ್ಪನ್ ಮೀಟ್ ಮಾಡಕ್ಕೆ. ಅವ್ರ ಅಪ್ಪಂಗೆ ಮಾತಾಡಕ್ ಆಗಲ್ಲ, ಬಟ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರಂಗ್ ತೋರ್ಸ್ಕೊಂತಾರೆ, ಬಟ್ ಸ್ಟ್ರಾಂಗ್ ಆಗಿಲ್ಲ. ಯಾಕಂದ್ರೆ ವೈಫ್ನು ಕಳ್ಕೊಂಡ್ಬಿಟ್ರು, ಇತ್ತಾಗ ಮಗನೂ ಕಳ್ಕೊಂಡ್ಬಿಟ್ರು. ಬಟ್ ಆ ಪರ್ಸನ್ಗೆ ಯಾವ ತರ ಇರುತ್ತೆ, ಇವ್ರಿಗೂ ಅದು ಫೀಲ್ ಆಗ್ಬಿಟ್ಟು ಇಬ್ರು ಅಳ್ತಾ ಕೂತಿರ್ತಾರೆ. ಅದ್ ನೋಡ್ತಾರೆ, ಇವ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ, ಅವ್ರ ಕಣ್ಣು ನೀರ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಹೀರೋಯಿನ್ ತೋರಿಸ್ತಾರೆ. ಅವಳು ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಮುಂದೆ ಕುತ್ಕೊಂಡು ಊಟ ಮಾಡ್ತಿರ್ತಾಳೆ. ಆಗ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ನಿನ್ಗೆ ಏನಾದ್ರು ವಿಷಯ ಹೇಳ್ಬೇಕು ಅಂತಿದ್ಯಾ, ಹೇಳಕ್ ಆಗಲ್ಲ ಅಂತಿದ್ಯಾ, ಹೇಳಮ್ಮ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಅಂದ್ರೆ ನಿನಗೆ ನಿದ್ದೆ ಬರ್ತಲ್ಲ ಅಲ್ವಾ ಅಂತ ಅವ್ರ ಅಮ್ಮ ಹೇಳ್ತಾರೆ. ಅದಕ್ಕೆ ಇಲ್ಲ ಆತರ ಏನಿಲ್ವಲ್ಲ, ಕಂಟಿನ್ಯೂಸ್ಲಿ ಈಗ ನೆನ್ನೆ ನೈಟ್ ಮನ್ಗಿದ್ದೇ ನಿದ್ದೆ ಬಂದ್ಬಿಟ್ಟು ನನಗೆ ಅಂತ ಹೇಳ್ತಾಳೆ. ಹೌದಾ ಸೂಪರ್ ಅಂತ ಅಂದ್ಬಿಟ್ಟು ಎಲ್ಲ ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಕರೆಕ್ಟ್ ಆಗಿ ಎಲ್ಲಾರ್ಗು ರಿಯಲೈಸ್ ಆಗುತ್ತೆ, ಅವಳು ನೆನ್ನೆ ನೈಟ್ ಮನ್ಗಿದ್ದೆ ನಿದ್ದೆ ಬಂದ್ಬಿಡ್ತು ಅನ್ನೋದನ್ನ ಅವಳು ಗ್ಯಾಪ್ನ ಇಟ್ಕೊಂಡಿದ್ದಾಳೆ. ಸೊ ಅಂದ್ರೆ ಅವಳಿಗೆ ಮೆಮೊರಿದು ನಾರ್ಮಲ್ ಆಗ್ತಾ ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರ ಅವರು. ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ, ಅವಳಿಗೆ ನಡೀತಿರೋ ಸಿಂಟಮ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ, ಅದು ರಿಕವರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ ವಿಷಯ ಕೇಳ್ಬಿಟ್ಟು. ಈ ವಿಷಯ ಕೇಳಿದ್ದೆ ಹೀರೋನು ಅವಳ ಫ್ರೆಂಡ್ ಇದ್ದಾಳಲ್ಲ, ಅವಳು ಫೋನ್ ಮಾಡ್ಬಿಟ್ಟು ಡಾಕ್ಟ್ರು ಈ ತರ ಹೇಳಿದ್ರು ಅಂತ ಹೇಳ್ತಾಳೆ. ಅವಳಿಗೂ ತುಂಬಾ ಖುಷಿ ಆಗುತ್ತೆ. ಎಲ್ಲ ಆದ್ಮೇಲೆ ಮತ್ತೆ ಮನೆಗ್ ಬರ್ತಾಳೆ. ಹೀರೋಯಿನ್ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ, ನಂಗೆ ಯಾಕೋ ಒಂಥರ ಫೀಲ್ ಇದೆ, ಏನೋ ವಿಷಯನ ಇಂಪಾರ್ಟೆಂಟ್ ಆಗಿರೋ ವಿಷಯನ ಮರಿತಾ ಇದೀನಿ ಅಂತ. ಸೊ ಅದು ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ಕೊಂಡ್ ಬರ್ತಿರ್ತಾಳೆ. ಬಟ್ ಕರೆಕ್ಟ್ ಆಗಿ ಒಳಗೋಗು ಅವಳು ಎಲ್ಲಾ ಡೀಟೇಲ್ ಹೀರೋ ಬಗ್ಗೆ ಇರೋದು ಎಲ್ಲಾನು ಎರೇಸ್ ಮಾಡಿರ್ತಾಳೆ. ಅಂದ್ರೆ ಎಲ್ಲಾನು ಸೈಡ್ ಇಟ್ಟಿರ್ತಾಳೆ. ಬಟ್ ಆದ್ರೆ ಅವಳಿಗೆ ಹೀರೋ ಮೆಮೊರೀಸ್ಲಿ ಆ ಫೋಟೋಸ್ ಫೇಸ್ ಎಲ್ಲ ಗ್ಯಾಪ್ ನ ಬಂದಿರೋದು. ಸೊ ಅದನ್ನ ಹಂಗೆ ಡ್ರಾಯಿಂಗ್ ಮಾಡಿರ್ತಾಳೆ. ಹೀರೋಯಿನ್ ಚೆನ್ನಾಗಿ ಡ್ರಾ ಮಾಡ್ತಾಳೆ. ಅದು ನೋಡಿದ್ದೆ ಫುಲ್ ಶಾಕ್ ಅವಳಿಗೆ. ಇವಳ ಹತ್ರ ಮರ್ಸೋದ್ ತುಂಬಾ ಕಷ್ಟ ಅನ್ಕೊಂತಾಳೆ. ಯಾಕಂದ್ರೆ ಫುಲ್ ಎಲ್ಲಾ ಪೇಜ್ ಎಲ್ಲಾ ಆಂಗಲ್ ಇಂದನು ಬರ್ದ್ಬಿಟ್ಟು ಇಟ್ಟಿರ್ತಾಳೆ. ನನ್ ಈ ಪರ್ಸನ್ ಗ್ಯಾಪ್ ನ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಂಗೆ ಗ್ಯಾಪ್ ನ ಬರ್ಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ಹಿಂಗ್ ಬರ್ದಿಟ್ರೆ ಡಾಕ್ಟರ್ ಹೇಳಿದ್ರು ಏನಾರು ಒಂದ್ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅದನ್ನ ನೋಡ್ತಾ ಇರೋ ಗೊತ್ತಾಗುತ್ತೆ ಅಂತ. ಸೊ ಅದನ್ನ ಟ್ರೈ ಮಾಡ್ತಾ ಇದೀನಿ, ಯಾವ ತರ ಗ್ಯಾಪ್ ನ ಬರುತ್ತೆ ಬಿಡು ಅಂತ ಹೇಳ್ಕೊಂಡು ಹೋಗ್ತಾಳೆ. ಇವಳಿಗೆ ತುಂಬಾ ಗಿಲ್ಟ್ ಆಗ್ತಿರುತ್ತೆ. ಯಾಕಂದ್ರೆ ಇವಳಿಗೆ ಎಲ್ಲಾ ವಿಷಯ ಗೊತ್ತು, ಬಟ್ ಹೇಳಕ್ ಆಗ್ತಿಲ್ಲ. ಅವಳು ನೋಡೋ ಗಂಟ ನೋಡ್ಬಿಟ್ಟು ಹೀರೋನ್ ಎತ್ತಿಟ್ಟಿರೋ ಬಾಕ್ಸ್ ನೆಲ್ಲ, ಅಂದ್ರೆ ಅವಳ ಮೆಮೊರೀಸ್ ನೆಲ್ಲ ತಗೊಬಂದ್ ಕೊಡ್ತಾಳೆ. ಸಾರಿ ನಾನು ತಪ್ಪ ಮಾಡ್ಬಿಟ್ಟೆ, ಆತರ ಮಾಡ್ಬೇಡ್ದಿತ್ತು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾಳೆ. ಏನಿಲ್ಲ, ಅದ್ರಲ್ಲೆಲ್ಲ ಹೀರೋ ಬಗ್ಗೆ ಇರೋ ಮೆಮೊರೀಸ್ ಎಲ್ಲ ಇರುತ್ತೆ, ಅವನ ಜೊತೆ ಇದ್ದಿದ್ ಫೋಟೋಸ್ ಎಲ್ಲ ಇರುತ್ತೆ. ಸೊ ಎಲ್ಲಾ ವಿಷಯನೂ ನೋಡ್ತಾ ಹೋಗ್ತಾಳೆ. ಅವ್ನ್ ಸಾಯಕ್ಕಿಂತ ಮುಂಚೆನೆ ಅವಳು ಟೆಸ್ಟ್ ಹೋಗಿರ್ತಾಳೆ ಹಾಸ್ಪಿಟ್ಲಿಗೆ. ಬಟ್ ಆ ಟೈಮ್ಗೆ ಹೀರೋ ಬಗ್ಗೆ ಅವಳಿಗೆ ಒಂದ್ ಚೂರು ಐಡಿಯಾನೇ ಇರಲ್ಲ. ಅವಾಗ ಪಕ್ಕನೆ ಕೂತಿರ್ತಾನೆ ಹೀರೋ. ಅದನ್ನ ನೋಟಿಸ್ ಮಾಡಿರ್ತಾನೆ. ನೋಟಿಸ್ ಮಾಡ್ಕೊಂಡು ಮಾತಾಡಲ್ಲ, ಸುಮ್ನೆ ನೋಡ್ಕೊಂತಾನೆ ಅವಳು ಹೋಗ್ತಿರೋದ್ನ. ಅವಳು ನೋಡ್ತಾಳೆ, ಬಟ್ ರಿಯಾಕ್ಷನ್ ಕೊಡಲ್ಲ. ಅವಳದು ಚಿಕ್ಕ ಮೆಮೊರೀಸ್ ವಿಡಿಯೋಸ್ ಇತ್ತಲ್ಲ, ಅಂದ್ರೆ ಪ್ರಪೋಸ್ ಮಾಡಿದ್ದು, ಆಮೇಲೆ ಅವಳು ಎಲ್ಲೋ ಜಾಗ ಹೋಗ್ಬಿಟ್ಟು ರೌಂಡ್ ಹೊಡಿದಿದ್ದು, ಅವ್ರ ಹಾಡ್ ಹೇಳ್ದಿದ್ದು ಎಲ್ಲಾ ವಿಡಿಯೋಸ್ ನೋಡ್ತಾ ಕೂತಿರ್ತಾಳೆ. ಮಾರನೇ ದಿನನೇ ಹೀರೋ ಅಪ್ಪನ ಮೀಟ್ ಮಾಡಕ್ ಹೋಗ್ತಾಳೆ. ಅವ್ರ ಅಪ್ಪಂಗೆ ಈ ಮನೇಲಿ ಇರೋದು ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ಸೊ ಏನ್ ಮಾಡ್ತಾರೆ, ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ ನೋಡ್ಬಿಟ್ಟು ಕೂತ್ಕೊಂತಾಳೆ ಮಾತಾಡೋಣ ಅಂತ. ನನ್ಗಿದು ಏನ್ ಅನ್ಸ್ತಾ ಇದೆ ಗೊತ್ತಿಲ್ಲಮ್ಮ, ನನ್ಗೆ ಗೊತ್ತು ನಿನ್ ವಿಷಯದ ಬಗ್ಗೆ, ಅವ್ನು ನನ್ನ ಹತ್ರ ಎಲ್ಲಾನು ಹೇಳಿದ್ದ. ಬಟ್ ಆದ್ರೆ ಅದ್ ವಿಷಯನ ನಾನ್ ನಿನ್ ಕೊಡ್ಬೇಕ ಅಂತಾನು ನಂಗೆ ಅರ್ಥ ಆಗ್ತಿಲ್ಲ. ಇದನ್ನ ನೀನ್ ಕೊಡ್ಬೇಕು ಅಂತ ಹೇಳಿದ್ದ, ಬಟ್ ಕೊಡ್ಬಾರ್ದು ಅಂತಾನು ಹೇಳ್ದ. ಏನ್ ಮಾಡ್ಲಿ ಗೊತ್ತಿಲ್ಲ, ತಗೊಂಡ್ಬಿಟ್ಟು ಕೊಡ್ತಾರೆ. ಆ ಒಂದ್ ಬಾಕ್ಸ್ ಇರುತ್ತೆ, ಅದು ಓಪನ್ ಮಾಡಿ ಚೆಕ್ ಮಾಡಿದ್ರೆ ಇವ್ಳು ಕೊಟ್ಟಿರೋ ಯೂನಿಫಾರ್ಮ್ ಹಾಕೊಂಡ್ರ ಗೊಂಬೆ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ತಾನೇ ಗೊತ್ತಿಲ್ಲದೆ ಕಣ್ಣಿ ನೀರ್ ಬರ್ತಿರುತ್ತೆ, ಅಳು ಬರ್ತಾ ಇರುತ್ತೆ. ಅದೇ ಹೀರೋಯಿನ್ ಒಂದ್ ಟೈಮ್ ಅಲ್ಲಿ ಫಸ್ಟ್ ಡೇಟ್ ಮಾಡಕ್ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ಬೀಚ್ ಹತ್ರ ಕೂತ್ಕೊಂಡಿರ್ತಾರಲ್ಲ, ಅದೇ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಕೂತಿದ್ದ ಏನೋ ಆ ವೆದರ್ ಏನೋ ಅವಳಿಗೆ ಎಲ್ಲಾ ವಿಷಯ ಜ್ಞಾಪನ ಬರಕ್ ಹೋಗುತ್ತೆ. ಸ್ಟಾರ್ಟಿಂಗ್ ಇಂದ ಏನೇನೆಲ್ಲ ನಡೀತು ಎಲ್ಲ ಜ್ಞಾಪನ ಬರ್ತಾ ಹೋಗುತ್ತೆ. ಅವಳಿಗೆ ಬರ್ತಾ ಅಳು ತಡಿಯಕ್ ಆಗಲ್ಲ, ಅಳ್ತಾ ಇರ್ತಾಳೆ, ಕಂಟ್ರೋಲ್ ಮಾಡಕ್ ಆಗಲ್ಲ. ಎಲ್ಲಾ ವಿಷಯ ಜ್ಞಾಪನ ಬರುತ್ತೆ. ಅವನು ಲೇಸ್ ಕಟ್ತೀನಿ ನಾನು ಪೂರ್ತಿ ದಿನ, ನಿನ್ಗೆ ಯಾವಾಗ ಬೇಕಾದ್ರೆ ಕಟ್ಕೊಡ್ತೀನಿ ಅಂತ ಅಂತಾನಲ್ಲ, ಆ ಸೀನು ಜ್ಞಾಪನ ಬರುತ್ತೆ. ಅವ್ನು ಆಟ ಆಡ್ತಿದ್ದು, ನಗ್ತಾ ಇದ್ದಿದ್ದು ಎಲ್ಲಾ ವಿಷಯ ಜ್ಞಾಪನ ಬರ್ತಾ ಇವಳು ಸ್ವಲ್ಪ ನಗ್ತಾಳೆ. ಹಂಗೆ ಈ ಮೂವಿನ ಎಂಡ್ ಮಾಡ್ತಾರೆ. ಈ ಮೂವಿನ ಹೇಳಿರೋದು ಏನ್ ಗೊತ್ತಾ, ಒಬ್ರು ಸತ್ತೋಗ್ಬಿಟ್ರು ಅಂತ
ಅಂದ್ಬಿಟ್ಟು ಅವ್ರು ಮರ್ತೋಗ್ಬಿಟ್ರು ಅಂತ ಅಲ್ಲ, ಎಲ್ಲಾರು ಮರ್ತೋಗ್ಬಿಡ್ತಾರೆ ಒಬ್ರು ಸತ್ತೋದ್ರೆ. ಬಟ್ ಆದ್ರೆ ಆ ಪರ್ಸನ್ ಯಾವತ್ತು ಮನ್ಸಲ್ಲಿ ಇದ್ದೇ ಇರ್ತಾರೆ, ಅವ್ರನ್ನ ಮರೆಯೋದು ತುಂಬಾನೇ ಕಷ್ಟ. ಈವನ್ ಮೆಮೊರಿ ಲಾಸ್ ಆಗಿದ್ರು ಕೂಡ ಅಂತ ಒಂದ್ ಚಿಕ್ಕದಾಗಿರೋ ಮೆಮೊರೀಸ್ ಅಂದ್ರೆ ಒಂದು ಮೆಸೇಜ್ ನ ಕೊಟ್ಟಿದ್ದಾರೆ. ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ನಾನ್ ಸ್ಟಾರ್ಟಿಂಗ್ ಇಂದ ನೋಡಿದೆ, ಮೊದಲದಲ್ಲಿ ನನಗೆ ಶಾಕ್ ಆಗೋಯ್ತು, ಈ ಮೂವಿಲಿ ಈ ತರ ಟ್ವಿಸ್ಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.